ವಿವರ ಹೇಳಿ ಮತ್ತೆ ಅಷ್ಟೆಲ್ಲ ಜ್ಞಾಪಕ ಇಟ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಅಂದಾಗ ಕಾಮ ಕ್ರೋಧ ಲೋಭ ಮೋಹ ಇವು ಮೂರನ್ನು ಬಿಡಿ ಸಾಕು ಅಂಥೇಳಿ ಅಲ್ಲಿಗೆ ದೈವಿ ಸಂಪತ್ತು ಮತ್ತು ಆಸುರಿ ಸಂಪತ್ತಿಗಳನ್ನೇ ಆಯಿತು. ಆದರೆ ಈ ಬಿಡ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ನಿಜವಾದ ಅಷ್ಟರೊಳಗೆ ಹೋಗಲ್ಲ. ಅದು ಈಗಿನ ಕಾಲಕ್ಕೆ ಚೆನ್ನಾಗಿ ಅರ್ಥ ಆಗುತ್ತೆ. ಗೃಹಸ್ಥನ ಒಂದು ಸ್ವಲ್ಪ ಪಕ್ಕಕ್ಕೆ ಇಟ್ಟಿರೋಣ, ಏನೋ ಅವ್ರು ಆಸ್ತಿಗಳು ಬರ್ತಾರೆ ಇರುತ್ತೆ. ಯಾಕೆ ಮಕ್ಕಳನ್ನ ನೋಡ್ತಾರೆ, ಅವ್ರನ್ನ ಆ ಮಕ್ಕಳು ಇಂಜಿನಿಯರಿಂಗ್ ಓದಿ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಓದಬೇಕು, ಈ ಥರ ಏನೋ ಆಸ್ತಿಗಳು ಬರ್ತಾರೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ಅವ್ರ ಪಕ್ಕಕ್ಕೆ ಇಡೋಣ. ಈಗಿನ ಕಾಲಕ್ಕೆ ಸನ್ಯಾಸಿಗಳಿಗಾದರೂ ಆಸ್ತಿಗಳು ಹೋಗಿದ್ದೀವಿ ಅಂದರೆ ಆಗ್ತಾರೆ ಇರುತ್ತೆ. ಆದ ಕಾರಣ ಇಲ್ಲಿ ಶಂಕರಾಚಾರ್ಯ ಹೇಳ್ತಾರೆ, ಈ ಒಂದು ಶ್ಲೋಕಕ್ಕೆ ಪೀಠಿಕಾ ರೂಪದಲ್ಲಿ ಬರೆಯುತ್ತಾ ಶಂಕರಾಚಾರ್ಯ ಅಂತಾರೆ, ಸರ್ವಸಯೇತಸ್ಯ ಅಸುರ ಸಂಪತ್ತಿ ಪರಿವರ್ಜನಸ್ಯ ಶ್ರೇಯ ಆಚರಣಸ್ಯ ಚ ಶಾಸ್ತ್ರಂ ಕಾರಣಂ. ಎಲ್ಲ ಆಸುರಿ ಸಂಪತ್ತಿಯನ್ನು ಬಿಡಬೇಕು ಅಂದ್ರೂ ಮತ್ತು ಮೋಕ್ಷಕ್ಕೆ ಬೇಕಾಗಿರತಕ್ಕಂಥ ಆಚರಣೆ ಮಾಡಬೇಕು ಅಂದ್ರೂ ಶಾಸ್ತ್ರವೇ ಮೂಲ. ಶಾಸ್ತ್ರವನ್ನು ಬಿಟ್ಬಿಟ್ಟು ನಾನು ಕಾಮ ಕ್ರೋಧ ಲೋಭ ಮೋಹ ಮದಮಾತ್ರಗಳನ್ನ ತೆಗೆದುಹಾಕ್ಕೊಳ್ತೀನಿ ಅಂದರೆ ಸಾಧ್ಯವಿಲ್ಲ. ಇಲ್ಲ, ಮೋಕ್ಷಕ್ಕೆ ಬೇಕಾಗಿರತಕ್ಕಂಥ ಆಚಾರವನ್ನು ನಾನು ಸಾಧಿಸ್ಕೊಳ್ತೀನಿ, ಯಾವ ಶಾಸ್ತ್ರನೂ ಬೇಡ ಅಂದರೆ ಸಾಧ್ಯವಿಲ್ಲ. ಸರ್ವಸ್ಯ ಏತಸ್ಯ ಅಸುರ ಸಂಪತ್ ಪರಿವರ್ಜನಸ್ಯ ಶ್ರೇಯ ಆಚರಣಸ್ಯ ಚ ಶಾಸ್ತ್ರಂ ಕಾರಣಂ. ಶಾಸ್ತ್ರ ಪ್ರಮಾಣಾತ್ ಉಭಯಂ ಶಕ್ಯಂ ಕರ್ತುಂ. ಶಾಸ್ತ್ರ ಪ್ರಮಾಣದಿಂದಲೇ ರಾಕ್ಷಸಿ ಪ್ರವೃತ್ತಿಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ, ದೈವಿ ಪ್ರವೃತ್ತಿ ತಂದ್ಕೊಳ್ಳಿಕ್ಕೆ ಸಾಧ್ಯ ಮತ್ತು ಮೋಕ್ಷ ಅನ್ನತಕ್ಕ ಸಾಧ್ಯ ಹೊರತು ನ ಅನ್ಯತಾ, ಬೇರೆ ಯಾವ ರೀತಿಯಿಂದಲೂ ಸಾಧ್ಯವಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕೃಷ್ಣ ಪರಮಾತ್ಮ ಕೊನೆಯಲ್ಲಿ ಈ 2 ಶ್ಲೋಕವನ್ನು ಆ ಶಾಸ್ತ್ರಗಳನ್ನು ಅಧ್ಯಯನ ಮಾಡಬೇಕು, ಶಾಸ್ತ್ರ ಪ್ರಕಾರ ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಶಾಸ್ತ್ರ ಅಂದರೆ ಈಗಿನ ಕಾಲಕ್ಕಂತೂ ವಿಪರೀತ, ಎಲ್ಲದರಲ್ಲೂ ಸಾಕಷ್ಟು ಗೊಂದಲ ಆಗುತ್ತೆ. ಏನು ಶಾಸ್ತ್ರ ಅಂದರೆ ಯಾವುದೋ ಬ್ರಾಹ್ಮಣರು ಮಾತ್ರ ವೇದಗಳು, ಅದಕ್ಕೋಸ್ಕರ ಕುರಾನು ಬೈಬಲ್ಲು ಅವೆಲ್ಲ ಶಾಸ್ತ್ರ ಅಲ್ಲ ಅಂತ ಹೇಳ್ತೀರ. ನಾನು ನಿಜವಾಗ್ಲೂ ಮೊಹಮ್ಮದ್ ಪೈಗಂಬರ್ ಯಾವ ರೀತಿ ಜೀವನ ಮಾಡಿದ್ನೋ ಆ ರೀತಿ ಜೀವನ ಮಾಡೋದು ಭಾಳ ಕಷ್ಟ. ಸುಮ್ಮನೆ ನಾವು ಮತೀಯ ಭಾವನೆಯಿಂದ ವಿರೋಧ ಮಾಡ್ತೀವಿ ಹೊರತು ಯಾವ ರೀತಿ ಜೀವನ ಮಾಡ್ತಾರೆ ಜನಗಳಿಗೆ ಹೇಳಿರ್ತಾರೆ ಅವರು. ಇವತ್ತಿನ ಚಿಂತನೆ ಇವತ್ತು ಮಾಡಿ, ಇವತ್ತಿನ ಚಿಂತನೆ ಏನೋ ಇವತ್ತು ಜೀವನ ಮಾಡಿ, ನಾಳೆ ಏನಾಗುತ್ತೋ ಅನ್ನೋದು ಯೋಚನೆ ಮಾಡಬೇಡಿ ಅಂಥೇಳಿ ಅವರು ಯಾವ ರೀತಿ ಜೀವನ ಮಾಡ್ತಿರ್ತಾರಪ್ಪ ಅಂದರೆ ಅವತ್ತು ಏನು ದುಡ್ಡು ಕಲೆಕ್ಟ್ ಆಗುತ್ತೋ ಅವ್ರಿಗೆ ಅದನ್ನು ಸಂಜೆ ಮಲಗೋದ್ರೊಳಗಾಗಿ ಬೇರೆ ಕೊಟ್ಬಿಡ್ತಾರೆ, ಪೈಸಾ ಇಟ್ಕೊಳ್ಳಲ್ಲ. ಕೊನೆಗೆ ಒಂದು ಸಲ ಅವ್ರಿಗೇನೋ ಅನಾರೋಗ್ಯ ಆಗುತ್ತೆ. ಅವರ ಶ್ರೀಮತಿಯವರು 5 ದಿನಾರ್ ಅಂದರೆ 5 ರೂಪಾಯಿ ಥರ, ಅಲ್ಲಿ ದಿನಾರ್ ಅಂತಾರೆ ಅರಬ್ ಕಂಟ್ರಿನಲ್ಲಿ. 5 ದಿನ ಎತ್ತಿಟ್ಕೊಳ್ತಾರೆ. ಅನಾರೋಗ್ಯ ಇದೆ, ಬೆಳಗ್ಗೆ ಡಾಕ್ಟರ್ಸ್ ಹೋಗ್ಬೇಕಾದ್ರೆ ದುಡ್ಡು ಬೇಕಾಗುತ್ತೆ ಅಂತ 5 ದಿನ ಎತ್ತಿಟ್ಕೊಂಡಿರ್ತಾಳೆ. ಇವ್ರು ನಿದ್ದೆ ಮಾಡೋಲ್ಲ. ಆಕೆಗೆ ಅರ್ಥ ಆಗುತ್ತೆ, ನಾನು ದುಡ್ಡು ಇಟ್ಕೊಂಡು ಅದಕ್ಕೋಸ್ಕರ ನಿದ್ದೆ ಮಾಡ್ತಿಲ್ಲ. ಇವರು ನಿದ್ದೆ ಮಾಡಿ ಬೆಳಗ್ಗೆ ಡಾಕ್ಟರ್ ಹೋಗ್ಬೇಕಾದ್ರೆ ದುಡ್ಡು ಬೇಕು, ನಿಮ್ಮ ಮೈಗೆ ಹುಷಾರಿಲ್ಲ. ಅಯ್ಯೋ ಮೂರ್ಖರೇ, ಇಷ್ಟು ವರ್ಷ ನೋಡ್ಕೊಂಡಂತ ಅಲ್ಲ, ನಾಳೆ ನೋಡ್ಕೊಳ್ಳಲ್ವೇ? ಯಾಕೆ ಅಷ್ಟೊಂದು ಅನುಮಾನ, ಅಷ್ಟೊಂದು ಭಯ? ಕೊಟ್ಬಿಡು. ರಾತ್ರಿ 12:30 1 ಗಂಟೆ ಆಗಿದೆ, ಇವಾಗ ಯಾರಿರ್ತಾರೆ ತೊಗೊಂಡೋಗೋಕ್ಕೆ ಅಂದರೆ ಹೇಳ್ತಾರೆ, ಹೋಗಿ ನೋಡು, ಯಾರು ಕೊಟ್ಟಿಯೋನೋ ಅವನೇ ಬಂದಿರ್ತಾನೆ.
ಅಂದರೆ ಅವಾಗ ಹಾಕಿ ಹೋಗ್ತಾಳೆ, ಹಾಕಿ ನೋಡುವ ಭಿಕ್ಷುಕ ನಿಂತಿರ್ತಾನೆ, ಕೊಟ್ಟು ಬಂದುಬಿಡ್ತಾಳೆ. ಆವಾಗ ಕೊಟ್ಬಿಟ್ಯ, ಕೊಟ್ಟಾಯ್ತು, ಸರಿ ಮಲಗು, ನೀನು ಮಲಗು, ನಾನು ಮಲಗ್ತೀನಿ. ಮಲಗ್ತಾರೆ, ನಿದ್ದೆ ಮಾಡ್ತಾರೆ, ಅದೇ ಲಾಸ್ಟು, ಮತ್ತೇಳಲ್ಲ. ಪ್ರಾಣ ಹೋಗೋ ತನಕ ನಾಳೆ ಚಿಂತನೆ ಬೇಡ ಅನ್ನೋ ರೀತಿಯೇ ಮಾಡ್ತಾರೆ. ಏನೇ ಮತೀಯ ಭಾವನೆ ನಿಜರು ಮೂಲತಃ 300 ಫಿಲಾಸಫಿ ಇದೆ ನಮ್ಮಲ್ಲಿ. ಆ 300 ಫಿಲಾಸಫಿನಲ್ಲೂ ಮೂಲತಃ ಏನು ಹೇಳಿದಾರೋ ಅದು ಸರಿಯೇ ಇಲ್ಲ. ಕೆಲವರು ಆ ಮೋಕ್ಷ ಅನ್ನೋದು ತನಕ ಹೋಗಲಿಲ್ಲ, ಶುದ್ಧವಾದಂಥ ಧಾರ್ಮಿಕ ಜೀವನ ಮಾಡಬೇಕು ಅಂತ ಏನು ಹೇಳ್ತಾರೋ ಅಷ್ಟು ಚೆನ್ನಾಗೇ ಇದೆ. ಅಷ್ಟು ಮಾಡಿದ್ರೆ ಮೋಕ್ಷಕ್ಕೆ ಅಧಿಕಾರ ಬರುತ್ತೆ, ಮತ್ತೆ ಇಲ್ಲಿ ಮುಂದಕ್ಕೆ ಹೋಗ್ಬೋದು, ತಪ್ಪೇನಿಲ್ಲ. ಬಟ್ ಈಗಿನ ಕಾಲಕ್ಕೆ ಏನಾಗಿದೆ ಅಂದರೆ ಹಿಂದೂಯಿಸಮ್ ಅಂತ ಯಾವುದು ಕೇಳ್ತಾ, ಹಿಂದೂಯಿಸಮ್ ಅನ್ನೋ ಶಬ್ದನೂ ತಪ್ಪು, ಅದನ್ನು ತಲೆ ಕಟ್ಕೊಂಡೇನೋ ಒದ್ದಾಡ್ತಿದ್ದೀವಿ. ವೇದೋಕ್ತವಾಗಿರ್ತಕ್ಕಂಥ ಸಂಪ್ರದಾಯ ಸನಾತನ ಸಂಪ್ರದಾಯ. ಸನ ಅಂದರೆ ಶಾಶ್ವತವಾಗಿರ್ತಕ್ಕಂಥ ವಸ್ತು. ಯಾವುದು ಶಾಶ್ವತವಾಗಿರತಕ್ಕಂಥ ವಸ್ತು ಅಂತ ತಿಳಿಸ್ಕೊಡುತ್ತೋ ಆ ಸಂಪ್ರದಾಯ. ಅದನ್ನು ವಿರೋಧ ಮಾಡಿದ್ರೆ ಭಾಳ ಬುದ್ಧಿವಂತ ಪ್ರೋಗ್ರೆಸಿವ್ ಥಿಂಕರು ಮತ್ತು ಬೇರೆ ಯಾವುದನ್ನು ಎತ್ತಿ ಹಿಡಿದ್ರೆ ಅವನು ಭಾಳ ಬುದ್ಧಿವಂತ. ಇದನ್ನು ತಿರಸ್ಕಾರ ಮಾಡಬೇಕು. ಈ ವೇದೋಕ್ತವಾಗಿರೋ ಸಂಪ್ರದಾಯ ತೆಗೆದು ಹಾಕ್ಬಿಟ್ರೆ ಅವನು ಭಾಳ ಬುದ್ಧಿವಂತ, ಬೇರೆದನ್ನು ಒಪ್ಕೊಂಡ್ರೆ ಭಾಳ ವಿಶಾಲ ಹೃದಯ ಅಂತಾರೆ. ನಿಜವಾಗ್ಲೂ ಮೂರ್ಖತ್ವನೇ. ಆದ ಕಾರಣ ಇಲ್ಲಿ ಶಾಸ್ತ್ರ ಅಂದರೆ ಜ್ಯೋತಿಷ್ಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರ, ಇನ್ನು ಏನೇನು ಶಾಸ್ತ್ರಗಳಿದೆಯೋ ಇದನ್ನು ಇಲ್ಲಿ ಶಾಸ್ತ್ರ ಅನ್ನೋ ಶಬ್ದದಲ್ಲಿ ಹೇಳಿಲ್ಲ. ಮತ್ತು ಶಾಸ್ತ್ರ ಅಂದರೆ ಯಾವುದಪ್ಪ? ಈ ಶಂಕರಾಚಾರ್ಯ ಅಂತಾರೆ, ಶಾಸ್ತ್ರಂ ವೇದ ತಸ್ಯ ವಿಧಿಂ ಕರ್ತವ್ಯ ಅಕರ್ತವ್ಯ ಜ್ಞಾನ ಕಾರಣಂ ವಿಧಿ ಪ್ರತಿಷೇಧಾಖ್ಯಂ ಉತ್ಸೃಜ್ಯ ತ್ಯಕ್ತ ವರ್ತತೆ ಕಾಮಕಾರ್ತಃ. ಶಾಸ್ತ್ರ ಅಂದರೆ ವೇದಗಳು. ಈ ವೇದಗಳು ಅನ್ನತಕ್ಕಂಥ ಈಗಾಗಲೇ ಒಂದು ಸಲ ವಿವೇಕ ಮಾಡಿದ್ದೀವಿ. ಯಾವಾಗ 42ನೇ ದಿವಸದ ಹಿಂದೆ, ಬಹುಶಃ ಅಕ್ಟೋಬರ್ 15ಕ್ಕೆ ಪ್ರಾರಂಭ ಆಯಿತು. ಅವತ್ತಿನ ದಿವಸನೇ ವಿಚಾರ ಮಾಡಿದ್ದು ಏನು ಜ್ಞಾಪಕ. ವೇದ ಅಂದರೆ ಏನಂತ ಏನು ಹೇಳಿ 3-4 ವಿಧದಲ್ಲಿ ಹೇಳಿದರು ವೇದ ಅಂದರೆ ಏನು ಅಂತ. ಮೊಟ್ಟ ಮೊದಲು ವೇದ ಅಂದರೆ ಸೃಷ್ಟಿಯ ರಹಸ್ಯವನ್ನು ಯಾವುದು ತಿಳಿಸ್ಕೊಡುತ್ತೋ ಅದು ವೇದ. ಸೃಷ್ಟಿ ರಹಸ್ಯವನ್ನು ಯಾವುದು ತಿಳಿಸ್ಕೊಡುತ್ತೋ ಅದನ್ನು ವೇದ ಅಂತೇಳಿದ್ರು. ಮತ್ತು ವಿಧಾತುವಿಂದ ಬಂದಿರತಕ್ಕಂಥ ಶಬ್ದ ಇದು. ವಿಧಾತು ಕರ್ಣೆ ಪ್ರಜ್ಞೆ ವೇದ. ಮನುಷ್ಯನಿಗೆ ಸಾಮಾನ್ಯವಾಗಿ ಆಸೆಗಳು ಅನ್ನತಕ್ಕ ಬರುತ್ತೆ. ಆಸೆಗೆ ಬರಲಿಕ್ಕೆ ಯಾವ ಉಪದೇಶನೂ ಬೇಡ. ಇವಾಗ ಚಿಕ್ಕ ಮಕ್ಕಳಿಗೆ ಬೊಂಬೆ ಇಟ್ಕೊಂಡು ಆಡ್ಕೊ ನೀನು ಅಂತ ಉಪದೇಶ ಮಾಡ್ತೀವ, ಅವಕ್ಕೆ ಬರುತ್ತೆ ಬೊಂಬೆ ಇಟ್ಟು ಆಡ್ಕೊಂಡ್ರೆ ಸಂತೋಷವಾಗಿರ್ತೀನಿ ಅಂತ, ಹೌದಾ? ಅದೇ ರೀತಿ ನಮಗೂ ಆಸೆಗಳು ಬೆಳೆಸ್ಕೊಳ್ಳೋಕ್ಕೆ, ಆಸೆಗಳು ತಂದ್ಕೊಳ್ಳೋಕ್ಕೆ ಯಾವ ಉದ್ದೇಶನೂ ಬೇಡ. ಒಂದು ಇಂಥ ವಸ್ತು ಇದೆ ಅಂತ ಗೊತ್ತಾಗಬೇಕಷ್ಟೇ. ಗೊತ್ತಾದರೆ ಬೇಕು ಅನ್ನೋದು ಬಂದ್ಬಿಡುತ್ತೆ. ಚೆನ್ನಾಗಿದೆ ಅಂದರೆ ಬೇಕು ಅನ್ನೋದಿದೆ ಅಂತಲ್ಲಿ, ಹೌದಾ? ಸೊ ಅದು ಬರುತ್ತೆ. ಏನೇನು ಆಸೆಗಳು ಬರುತ್ತೋ ಅವನ್ನೆಲ್ಲ ಪ್ರಾಪ್ತಿ ಮಾಡ್ಕೊಳ್ಳೋದು ಹೇಗೆ ಅನ್ನತಕ್ಕಂಥ ಪ್ರಶ್ನೆ ಇರುತ್ತೆ. ಅದಕ್ಕೆ ವೇದಗಳು ಏನೇನು ಆಸೆಗಳು ಬರುತ್ತೋ ಮನುಷ್ಯನಿಗೆ ಅದನ್ನೆಲ್ಲ ಯಾವ ರೀತಿ ಪ್ರಾಪ್ತಿ ಮಾಡ್ಕೊಳ್ತಕ್ಕಂಥದ್ದು ಅನ್ನೋದು ತಿಳಿಸ್ಕೊಡುತ್ತೆ. ಅದಕ್ಕೋಸ್ಕರ ಕರಣೆ ಪ್ರಜ್ಞೆ, ಯಾವ್ಯಾವ ರೀತಿ ಮಾಡಬೇಕು ಕರ್ಮಗಳನ್ನು, ಅದರ ಜ್ಞಾನ ಏನು, ಆ ಕರ್ಮದ ಜ್ಞಾನ ಏನು ಅನ್ನತಕ್ಕಂಥ ಯಾವುದು ತಿಳಿಸ್ಕೊಡುತ್ತೋ ಅದನ್ನು ವೇದಗಳು ಅಂತಾರೆ. ವಿಧಾತುವಿಂದ ಬಂದಿರತಕ್ಕ ಶಬ್ದ ವೇದಗಳು. ಮತ್ತು ಅದು ಪ್ರಮಾಣ. ಪ್ರಮಾಣ ಅಂದರೆ ಪ್ರಮಾಕರಣಂ ಪ್ರಮಾಣಂ. ಪ್ರಮಾಕರಣಂ ಪ್ರಮಾಣಂ.
ಯಾವುದು ವಸ್ತು ಜ್ಞಾನವನ್ನು ಕೊಡುತ್ತೋ ಅದು ಪ್ರಮಾಣ. ಯಾವುದು ವಸ್ತು ಜ್ಞಾನವನ್ನು ಕೊಡುತ್ತೋ ಅದು ಪ್ರಮಾಣ. ಈಗ ಕಣ್ಣು ರೂಪ ಮತ್ತು ಬಣ್ಣವನ್ನು ತಿಳಿಸ್ಕೊಡುತ್ತೆ. ರೂಪ ಮತ್ತು ಬಣ್ಣಕ್ಕೆ ಕಣ್ಣು ಪ್ರಮಾಣ. ಮೂಗು ವಾಸನೆಯನ್ನು ತಿಳಿಸ್ಕೊಡುತ್ತೆ, ಹೌದಾ? ಚರ್ಮ ಮೃದು ಕಠಿಣ ಅನ್ನತಕ್ಕಂಥ ತಿಳಿಸ್ಕೊಡುತ್ತೆ. ಮತ್ತು ಇನ್ಯಾವುದು ನಾಲಿಗೆ ಏನು ತಿಳಿಸ್ಕೊಡುತ್ತೆ? ಅದನ್ನು ಚೆನ್ನಾಗಿ ಜ್ಞಾಪಕ ಇದೆ, ಅಂತೋಟಕ್ಕೆ ಆತ ರುಚಿ ತಿಳಿಸ್ಕೊಡುತ್ತೆ. ಹೀಗೆ ಒಂದೊಂದು ವಿಷಯಕ್ಕೆ ಒಂದೊಂದು ಪ್ರಮಾಣ, ಹೌದಾ? ಮತ್ತು ವೇದ ಇನ್ನೆಲ್ಲಿ ಪ್ರಮಾಣ ಇರೋದೇ 5: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. 5 ಇರೋದು. 5ಕ್ಕೂ 5 ಜ್ಞಾನೇಂದ್ರಿಯ ನಮ್ಮ ಇದೆ. ಇನ್ನು ವೇದಗಳು ಏನು ತಿಳಿಸ್ಕೊಡುತ್ತೆ ಅಂದರೆ ಅತೀಂದ್ರಿಯ ವಿಷಯನ ತಿಳಿಸ್ಕೊಡುತ್ತೆ. ಅತೀಂದ್ರಿಯ ವಿಷಯ ಅನ್ನೋದನ್ನು ತಿಳಿಸ್ಕೊಡುತ್ತೆ. ಅತೀಂದ್ರಿಯ ವಿಷಯ ಎಲ್ಲಿದೆ? ಶಬ್ದ, ಸ್ಪರ್ಶ, ರೂಪ, ರಸಗಂಧ, 5 ಪ್ರಪಂಚ ಅಂತ ಹೇಳ್ತೀರ. ಮತ್ತು ಅತೀಂದ್ರಿಯ ವಿಷಯ ಅಂತಿದೆ ಅಂತೀರ. ಈಗ ನಿದ್ದೆ ಚೆನ್ನಾಗಿ ಮಾಡಿದೆ ಅಂದಾಗ, ಹೌದಾ, ಯಾವ ಇಂದ್ರಿಯಗಳಿಂದ ತಿಳ್ಕೊಂಡ್ರೆ? ನಿದ್ದೆನ ನಾಲ್ಗೆಯಿಂದ ರುಚಿ ನೋಡಿದ್ರು. ಚೆನ್ನಾಗಿದೆ ಅಂತ ಹೇಳಬೇಕಾದ್ರೆ ನಾಲ್ಗೆಯಿಂದ ರುಚಿ ನೋಡಿ ಹೇಳಬೇಕು, ಇಲ್ಲ ಮೂಗಿಂದ ವಾಸನೆ ನೋಡಿ ಹೇಳಬೇಕು, ಇಲ್ಲ ಕೈಯಿಂದ ಮುಟ್ಟಿ ಮೃದುವಾಗಿದೆ ಅಂತ ಹೇಳಬೇಕು, ಹೌದಾ? ಇಲ್ಲ ಕಣ್ಣಿಂದ ನೋಡಿ ಬಣ್ಣ ರೂಪ ನೋಡಿ ಹೇಳಬೇಕು, ಮೂಗಿಂದ ಇನ್ನು ಕಿವಿಯಿಂದ ಕೇಳಲಿಕ್ಕೂ ಆಗಲ್ಲ ಅದು, ಹೌದಾ? ಅಂದಾಗ ಚೆನ್ನಾಗಿದೆ, ನಿದ್ದೆ ಭಾಳ ಚೆನ್ನಾಗಿ ಮಾಡಿದೆ, ಭಾಳ ಹಾಯಾಗಿ ಮಾಡಿದೆ, ಚೆನ್ನಾಗಿತ್ತು ಅಂದರೆ ಯಾವ ರೀತಿ ಕಂಡುಹಿಡ್ಕೊಂಡ್ರಿ ಅಂದರೆ, ಅಯ್ಯೋ ಸ್ವಾಮೀಜಿ ನಮ್ಮ ಅನುಭವ ಅಂದರೆ ಇಂದ್ರಿಯಗಳ ಸಹಾಯ ಇಲ್ಲಿದ್ದೀರಾ, ಮನಸ್ಸು ಬುದ್ಧಿ ಸಹಾಯ ಇಲ್ಲಿದ್ದೀರಾ, ತಿಳ್ಕೊಳತಕ್ಕಂಥದ್ದೊಂದಿದೆ, ಅದು ಅತೀಂದ್ರಿಯ. ಅಂದರೆ ಅತೀಂದ್ರಿಯ ವಸ್ತು ಇದೆ ಅನ್ನೋಕ್ಕೆ ಇದೊಂದು ದೃಷ್ಟಾಂತ ನಮ್ಮ ಅನುಭವ, ಹೌದಾ? ಸೊ ಇನ್ನೂ ಏನೇನು ಅತೀಂದ್ರಿಯ ವಿಷಯಗಳಿದೆಯೋ ಅದನ್ನೆಲ್ಲವಕ್ಕೂ ಶಾಸ್ತ್ರೀಯ ಪ್ರಮಾಣ. ಮತ್ತು ಈ ಪ್ರಮಾಣ ಲಕ್ಷಣಗಳನ್ನು ನಾವು ಜ್ಞಾಪಕ ಇಟ್ಕೊಂಡಿರ್ಬೇಕು. ಯಾವ ವಿಷಯಕ್ಕೆ ಯಾವ ಪ್ರಮಾಣ ಉಪಯೋಗಿಸ್ಬೇಕೋ ಅದೇ ಪ್ರಮಾಣವನ್ನೇ ಉಪಯೋಗಿಸ್ಬೇಕು, ಹೌದಾ? ಆ ವಿಷಯದ ಬಗ್ಗೆ ಆ ಪ್ರಮಾಣ ಏನು ತಿಳುವಳಿಕೆ ಕೊಡುತ್ತೆಯೋ ಅದೇ ಕರೆಕ್ಟು, ಹೌದಾ? ಈಗ ಊಟಕ್ಕೆ ಮಧ್ಯಾಹ್ನ ಊಟ ಮಾಡಿದ್ರಿ, ಹೌದಾ? ಭಾಳಷ್ಟು ಚೆನ್ನಾಗಿತ್ತು ಪಾಯಸ, ಅದೆಲ್ಲ ಭಾಳಷ್ಟು ಚೆನ್ನಾಗಿತ್ತು ಅಂತ ಹೇಳ್ತೀರ. ಈ ಸ್ವಲ್ಪ ದಿವಸ ಈ ನಾಲಿಗೆ ನಂಬ್ಕೊಂಡೇ ಮಾತಾಡ್ತೇನೆ ನೀನು. ಆ ನಾಲಿಗೆ ಹೇಳೋದು ಸರಿನೋ ತಪ್ಪೋ? ನಾಲಿಗೆ ಹೇಳೋದು ಸರಿನೋ ತಪ್ಪೋ? ಸ್ವಲ್ಪ ಯೋಚನೆ ಮಾಡಿರೋ. ಅಂದರೆ ಇವಾಗ ನಾಲಿಗೆ ಹೇಳೋದು ಸರಿನೋ ತಪ್ಪು ಅನ್ನೋದನ್ನು ಯಾವುದರಿಂದ ಪರೀಕ್ಷೆ ಮಾಡೋಕ್ಕೆ ನಾವು? ಇನ್ಯಾವುದನ್ನೆಲ್ಲ ಪರೀಕ್ಷೆ ಮಾಡೋಕ್ಕಾಗಲ್ಲ. ಅದು ಪ್ರಮಾಣದ ಲಕ್ಷಣ ಅಂದರೆ ಭಾಳಷ್ಟು ಯೋಚನೆ ಮಾಡಿದ್ದಾರೆ ಮಹಾತ್ಮರು. ವೇದಗಳ ಪ್ರಮಾಣ ಅಂತ ಹೇಳಬೇಕಾದ್ರೆ ಪ್ರಮಾಣ ಅನ್ನತಕ್ಕಂಥ ಶಬ್ದಕ್ಕೆ ಭಾಳಷ್ಟು ದೀರ್ಘ ಅಂತ ಆಲೋಚನೆ ಮಾಡಿ ಅದನ್ನು ಪ್ರಮಾಣ ಅಂತಂದಿದ್ದಾರೆ. ಪ್ರಮಾಣ ಈಗ ನಾಲ್ಗೆ ಹೇಳೋದನ್ನು ಯಾವ ರೀತಿ ಬೇರೆ ಪ್ರಮಾಣದಿಂದ ಪರೀಕ್ಷೆ ಮಾಡಲಿಕ್ಕಾಗಲ್ವೋ ಅದೇ ರೀತಿ ಮಾಡ್ತಕ್ಕಂಥ ಅವಶ್ಯಕತೆನೂ ಇಲ್ವೋ. ರುಚಿಯ ಬಗ್ಗೆ ನಾಲ್ಗೆ ಹೇಳೋದೇ ಕರೆಕ್ಟೋ, ಅದೇ ರೀತಿ ಅತೀಂದ್ರಿಯ ವಿಷಯಗಳ ಬಗ್ಗೆ ವೇದಗಳು ಹೇಳೋದೇ ಕರೆಕ್ಟು. ಅದನ್ನು ಪರೀಕ್ಷೆ ಮಾಡಲಿಕ್ಕೆ ಅದಕ್ಕೆ ವೇದಗಳೇ ಪ್ರಮಾಣ. ಅದನ್ನು ಮತ್ತೊಂದು ಪ್ರಮಾಣದ ಪರೀಕ್ಷೆ ಮಾಡಲಿಕ್ಕಾಗಲ್ಲ. ನಾಲ್ಗೆನೇ ಯಾವ ರೀತಿ ಪರೀಕ್ಷೆ ಮಾಡಲಿಕ್ಕಾಗಲ್ವೋ ಅದೇ ರೀತಿ ಆ ವೇದ ಪ್ರಮಾಣ ಪರೀಕ್ಷೆ ಮಾಡಲಿಕ್ಕೆ ಆಗೋಲ್ಲ. ಅದು ಹೇಳೋದೇ ಕರೆಕ್ಟು ಆಗಲ್ಲ. ಅದು ಹೇಳೋದೇ ಕರೆಕ್ಟು ಅಂತ ಹೇಗೆ? ಈಗ ನಾಲ್ಗೆ ರುಚಿ ತಿಳಿಸುತ್ತೆ ಅನ್ನತಕ್ಕಂಥದ್ದು ನಿಮ್ಗೆ ಯಾವಾಗ ಗೊತ್ತಾಗುತ್ತೆ? ನಾಲ್ಗೆನ ಉಪಯೋಗಿಸಿ ಆ ಪದಾರ್ಥವನ್ನು ಉಪಯೋಗಿಸ್ತಲೇ, ನಾಲ್ಗೆಯ ಸಹಾಯದಿಂದ ಪದಾರ್ಥವನ್ನು ಉಪಯೋಗಿಸ್ತಲೇ ಅದು ರುಚಿ ಗೊತ್ತಾಗೋದು. ಅಂದರೆ ಪ್ರಮಾಣ ನಮಗೆ ಜ್ಞಾನವನ್ನು ನಾವು ಪ್ರಯೋಗ ಮಾಡೋದತ್ತು ಕೆಲಸ ಮಾಡೋದು. ಅದು ಅದೇ ರೀತಿ ಶಾಸ್ತ್ರ ಪ್ರಮಾಣ ನಾವು ಉಪಯೋಗಿಸೋದ್ರೇ ಗೊತ್ತಾಗುತ್ತೆ ಹೊರತು ಇದೇ ಗೊತ್ತಾಗಲ್ಲ, ಹೌದಾ? ಅಂದಾಗ ಆ ಪ್ರಮಾಣ ಶಾಸ್ತ್ರ ಹೇಳತಕ್ಕಂಥ ವೇದಗಳು ಹೇಳತಕ್ಕಂಥ ಅದನ್ನು ಯಾವ ರೀತಿ ಹೇಳ್ತೋ ಆ ರೀತಿ ಮಾಡಿದ್ರೆ ನಮಗದು ಫಲ ಬಂದೇ ಬರುತ್ತೆ, ಏನು ವ್ಯತ್ಯಾಸ ಆಗೋಲ್ಲ.
ಆದರೆ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕಪ್ಪ ಅಂದರೆ ಶ್ರದ್ಧೆನೇ ಪ್ರಾಧಾನ್ಯ. ಶ್ರದ್ಧೆನೇ ಅಂದರೆ ಈಗ ಸತ್ಯನಾರಾಯಣ ಪೂಜೆ ಮಾಡು, ನಿಂಗಿಂಥ ಫಲ ಸಿಗುತ್ತೆ, ಹೌದಾ ಅಂತ ಹೇಳಿದಾಗ ಸತ್ಯನಾರಾಯಣ 4 ಕೈ ಇರುತ್ತೆ, ಫೋಟೋ ತಗೊಂಡು 4 ಕೈ ಇರುತ್ತೆ. ಈ 2 ಕೈನೇ ಒಪ್ಕೊಳ್ಳೋಣ, ಇನ್ನು 2 ಕೈಲಿಂದ ಬಂತು, 4 ಕೈನೇ ಒಪ್ಕೋಬೇಕಷ್ಟೇ. ಅದರ ಮೇಲೆ ಯಾವುದೇ ಅನುಮಾನ ಅನ್ನತಕ್ಕಂಥ ಇರಬಾರ್ದು. ಮತ್ತು ಕರ್ಮಗಳು ಮಾಡಬೇಕಾದ್ರೆ ಯಾವ ರೀತಿ ಹೇಳುತ್ತೆ ಶಾಸ್ತ್ರ ಅದೇ ರೀತಿ ಕರ್ಮ ಮಾಡಬೇಕು ಹೊರತು ನಮ್ಮ ಬುದ್ಧಿ ಪ್ರಕಾರ ಬದಲಾಯಿಸ್ಕೋಬಾರ್ದು. ನಮ್ಮ ಬುದ್ಧಿ ಪ್ರಕಾರ ಬದಲಾಯಿಸಬಾರ್ದು. ಈಗ ಯಜ್ಞಾಗಾದಿ ಕರ್ಮಗಳಲ್ಲಿ ಹಾಲನ್ನು ಉಪಯೋಗಿಸ್ಬೇಕು, ಕರಿ ಹಚ್ಚಿದ ಹಾಲನ್ನು ಉಪಯೋಗಿಸ್ಬೇಕು. ಮತ್ತು ಆ ಹಾಲು ಕರಿಬೇಕಾದ್ರೆ ಹಸು ಇಂಥದ್ದಕ್ಕೆ ಮುಖ ಮಾಡ್ಕೊಂಡಿರಬೇಕು, ಕರು ಇಂಥದ್ದಕ್ಕೆ ಮುಖ ಮಾಡ್ಕೊಂಡಿರಬೇಕು, ಅದೇ ಸಮಯದಲ್ಲಿ ಹಾಲು ಕರಿಬೇಕು, ಅಂಥ ಹಾಲೇ ಉಪಯೋಗಿಸ್ಬೇಕು ಅಂತಾರೆ. ಇವಾಗ ಈ ಪ್ಲಾಸ್ಟಿಕ್ ಬ್ಯಾಗಲ್ಲಿ ಬರುತ್ತೆ ಹಾಲು, ಇದು ಕರಿ ಹಸುವಿಂದೋ ಬಿಳಿ ಹಸುವಿಂದೋ ಅಥವಾ ಹಾಲು ಪೌಡ್ರ್ ಹಾಲು. ಯಾರೋ ಸ್ವಾಮಿಗಳು ಕೋರ್ಟ್ಗೆ ಹೋದರೆ ಸ್ವಾಮಿಗಿಂತವ್ರು ಯಾಕೆ ತಲೆಗೆ ಹಾಕ್ಕೊಳ್ತಾರೆ ಗೊತ್ತಿಲ್ಲ, ಏನೋ ಸಮಾಜ ಸೇವೆ ಅಂತ ಹೋಗ್ತಾರೆ. ಬಟ್ ಈ ರಾಜಕೀಯದ ಇದರಲ್ಲಿ ಏನು ಮಾಡಲಿಕ್ಕಾಗಲ್ಲ. ಸುಮ್ಮನೆ ನಮ್ಮ ಮಾರ್ಗ ಬದಲಾಯಿಸ್ಬೇಕಷ್ಟೆ. ಯಾವ ಜನದ ಪುಣ್ಯನ ಉತ್ತಮವಾದಂಥ ಮಾರ್ಗ ಸಿಕ್ಕಿದೆ, ನಾವು ಅರ್ಥ ಮಾಡಿಕೊಂಡು ಸಹಜ 4 ಜನಕ್ಕೆ ಕೇಳತಕ್ಕಂಥದ್ದು ಮಾಡೋದು ಸಾಕು. ಆ 4 ಜನಕ್ಕೆ ಕೇಳೋದು ಅಷ್ಟೇ. ಯಾರನ್ನ ಬೇಕು ಅಂತ ಬಂದವ್ರಿಗೆ ಹೇಳಬೇಕೆ ಹೊರತು ಸೊ ನಿದ್ದೆ ಮಾಡೋರಿಗೆಲ್ಲ ಯಾಕೆ ಅದು ಬಿಟ್ಬಿಟ್ಟು ಸುಮ್ಮನೆ ಬೇರೆ ಏನೇನು ಹಾಲು ಜನಗಳಿಗೆ ಅನುಕೂಲವಾಗಿಲ್ಲ, ರೋಗ ಬರುತ್ತೆ, ಹಾಲು ಸರಿ ಇಲ್ಲ ಅಂತ ಕೋರ್ಟ್ಗೆ ಹೋಗಿದ್ದಾರೆ. ಆ ಕೋರ್ಟಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಹೌದು ನಿಜ 68% ಪೊಲ್ಯೂಷನ್ ಇದೆ ಹಾಲಿನಲ್ಲಿ, 32% ಒಳ್ಳೆ ಹಾಲಿರೋದು, ಇನ್ನು ಮಿಕ್ಕಿದೆಲ್ಲ ಪ್ರಯೋಜಕ ಭಾರತಿ ಇದೆ. ಇವಾಗ ಕೋರ್ಟ್ನಲ್ಲಿ ಏನು ಹೇಳಬೇಕು ಅವ್ರಿಗೆ? ಗೌರ್ಮೆಂಟ್ನ ಸುಮ್ಮನೆ ಆಗ್ಬಿಟ್ಟು ಕೋರ್ಟ್ನವರು, ನೀವೇ ಈಗ ಮಾತಾಡೋದು ಇನ್ಯಾಗೆ? ಇಲ್ಲ ನಾವು ಸರ್ ಮಾಡ್ತೀವಿ ನಂದಿಲ್ಲ. ಇಂಥ ಹಾಲು ಉಪಯೋಗಿಸಿ ನಾವು ಯಜ್ಞಾಗಾದಿ ಕ್ರಮಗಳು ಮಾಡ್ತೀವಿ ಅಂದರೆ ಫಲ ಬರೋಲ್ಲ. ಏನು ಫಲ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ಅಂಥ ಹಾಲು ಎಲ್ಲಿ ಸಿಕ್ಬೇಕು ನೋಡು. ಮಾಡಬೇಕಾದ್ರೆ ಕರಿ ಹೆಸರು ತಗೊಂಬಂದು ಆ ದಿಕ್ಕಿಗೆ ನಿಲ್ಲಿಸಿ, ಕರುನ ಈ ದಿಕ್ಕಿಗೆ ನಿಲ್ಲಿಸಿ, ಅವಾಗ ಹಾಲು ಕರೆದು ಮಾಡು. ಇಲ್ಲಾಂದ್ರೆ ಅದು ಸುದ್ದಿಗೆ ಹೋಗ್ಬೇಡ. ಸ್ಮೃತಿಗಳಂತ ಏನು ಹೇಳುತ್ತೋ ಆ ಕರ್ಮಗಳನ್ನು ಮಾಡು. ಅದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ. ವೇದದಲ್ಲಿ ಕರ್ಮದಲ್ಲಿ ಹೆಚ್ಚು ಕಮ್ಮಿ ಆದರೆ ಎಂಥ ಏನು ಫಲ ಬರುತ್ತೆ ಹೇಳಲಿಕ್ಕಾಗಲ್ಲ. ಆದ ಕಾರಣ ಕರುಣೆ ಪ್ರಜ್ಞೆ ಯಾವ ಕರ್ಮ ಮಾಡಬೇಕು ಅನ್ನತಕ್ಕಂಥ ಜ್ಞಾನವನ್ನು ಯಾವುದು ಕೊಡುತ್ತೋ ಅದನ್ನು ವೇದ ಅಂತಾರೆ, ವೇದ ಇರ್ತಾರೆ. ಮತ್ತು ಸೃಷ್ಟಿ ತತ್ವವನ್ನು ಯಾವುದು ತಿಳಿಸ್ಕೊಡುತ್ತೋ ಅದು ವೇದ. ಮತ್ತು ವಿದತಿ ಅನನ್ಯ ಪ್ರಮಾಣ ವೇದ್ಯಂ ಧರ್ಮಲಕ್ಷಣಂ ಅಸ್ಮಾತ್ ಇತಿ ವೇದ. ಯಾವ ಪ್ರಮಾಣದಿಂದಲೂ ಧರ್ಮ ಏನು, ಯಾವ ಧರ್ಮ ಅನ್ನೋದು ತಿಳಿಯೋಕ್ಕಾಗಲ್ಲ. ಪ್ರಮಾಣ ಅಂದರೆ ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಉಪಮಾನ, ಶಬ್ದ, ಈ 6 ಪ್ರಮಾಣಗಳು ಉಪಯೋಗಿಸ್ತಾರೆ ಸಾಮಾನ್ಯ. ಇದರಲ್ಲಿ ಪ್ರತ್ಯಕ್ಷ ಹಿಂದಿನಿಂದ ನೋಡತಕ್ಕಂಥದ್ದು, ಅನುಮಾನ ಅಂದರೆ ಹಿಂದಿನಿಂದ ನೋಡಿ ಮತ್ತೆ ಊಹೆ ಮಾಡತಕ್ಕಂಥದ್ದು. ಪರ್ವತೋ ವನ್ಯಮಾನ ದೃಷ್ಟಾಂತ ಬದಲಾಯಿಸ್ಲಿಕ್ಕೂ ಆಗಲ್ಲ. ಪರ್ವತೋ ವನ್ಯಮಾನ ಅಂದರೆ ಬೆಟ್ಟದಲ್ಲಿ ಬೆಂಕಿ ಇದೆ, ಯಾಕೆ ಸುಮ್ಮನೆ ಹೊಡ್ಕೊಡ್ತೀವಿ ಬೆಂಕಿ ಅಂತ, ಎಲ್ಲಿದೆ ಬೆಂಕಿ ಕಾಣೋದೇ ಇಲ್ಲ. ಧೂಮತ್ವಾತ್ ಹೊಗೆ ಇರೋದ್ರಿಂದ ಬೆಂಕಿ ಇದೆ ಅಂತ ಅರ್ಥ ಮಾಡ್ಕೋಬೇಕು ನಾವು. ಬೆಂಕಿ ಇದ್ದರೆ ಹೊಗೆ ಇರುತ್ತೆ ಅಂತ ಹೇಗೆ ಹೇಳ್ತೀಯ? ಅಡುಗೆ ಮನೆಗೆ ನೋಡಿದರೆ ಯಥಾ ಮಹಾನಸ್, ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿರ್ತೀನಿ ಸಮಯದಲ್ಲಿ ಬೆಂಕಿ ಇರೋದು ಹೊಗೆ ಇರೋದು. ಈಗಿನ ಕಾಲದ ಅಡುಗೆ ಮನೆ ಅಲ್ಲ, ಹಿಂದಿನ ಕಾಲಕ್ಕೆ. ಈಗಿನ ಕಾಲದಲ್ಲಿ ಹೊಗೆ ಇರಲ್ಲ, ಬರೀ ಗ್ಯಾಸ್. ಆದ ಕಾರಣ ಹೊಗೆ ಅನ್ನತಕ್ಕ ನೋಡಿ ಬೆಂಕಿ ಊಹೆ ಮಾಡಿ, ಬೆಂಕಿ ಕಾಣದಿರೂ
ಅರ್ಥ ಮಾಡ್ಕೊಳ್ತೀವಿ. ಇದು ಪ್ರತ್ಯಕ್ಷ ಅನುಮಾನ. ಅರ್ಥಾಪತ್ತಿ ನಾವು ನೋಡದೇ ಇದ್ರೂ ಅದೇ ರೀತಿ ಅರ್ಥ ಮಾಡ್ಕೋಬೇಕಾಗುತ್ತೆ. ಪೀನಃ ದೇವದತ್ತಃ ರಾತ್ರಿ ಭುಂಕ್ತೆ, ಇದಕ್ಕೂ ಅಷ್ಟೇ ದೃಷ್ಟಾಂತ ಉದಾಹರಣೆ ಭಾಳ ಕಷ್ಟ, ಹೇಳ್ತಾರೆ ಅಂದರೆ ಏನು ಮಾಡೋಕ್ಕಾಗಲ್ಲ. ಪೀನಃ ದೇವದತ್ತಃ ರಾತ್ರಿ ಭುಂಕ್ತೆ, ದೇವದತ್ತ ಅನ್ನತಕ್ಕಂಥನು ಭಾಳ ದಪ್ಪಕ್ಕಿದ್ದಾನೆ. ಆ ಮನೆಯಲ್ಲಿ ಯಾವತ್ತೂ ಊಟ ಮಾಡೋದು ಯಾರೂ ನೋಡಿಲ್ಲ. ಮಾಡು ಅಂದರೆ ಬೇಡ ಅಂತಾನೆ. ಬರೀ ಬೇರೆ ಮನೆಗೆ ಹೋಗಿ ತಿಂತಾನಂದರೆ ಭಾಳ ಸಂಕೋಚ. ಮನೆ ಬಿಟ್ಟು ಬೇರೆ ಯಾರೆಲ್ಲೂ ಹೋಗಲ್ಲ. ಹೋಟ್ಲಲ್ಲಿ ತಿಂತಾನೆ, ಆಗಿನ ಕಾಲಕ್ಕೆ ಹೋಟ್ಲು ಇರಲಿಲ್ಲ, ಅದು ಆಗಲ್ಲ. ಮತ್ತು ಏನೋ ರೋಗ ಇದೆಯಾ ಅಂತ ಡಾಕ್ಟ್ರಿಗೆ ತೋರಿಸಿದ್ರೆ ಏನು ರೋಗ ಇಲ್ಲ, ಭಾಳಷ್ಟು ಚೆನ್ನಾಗಿದೆ, ಆರೋಗ್ಯ ಚೆನ್ನಾಗಿ ಹಾಕಿ ತಿನ್ನಲಿ ಅಂತಾರೆ. ಅಂದರೆ ಊಟ ಮಾಡಿದ್ದು ಯಾರೂ ನೋಡಿಲ್ಲ, ಆರೋಗ್ಯ ಚೆನ್ನಾಗಿದೆ, ಅದು ತಪ್ಪಾಗ್ತೀನಿ ದಿವಸ ಅಂದರೆ ಸ್ವಲ್ಪ ಎದ್ದು ನೋಡು, ರಾತ್ರಿ ಬಂತೆ, ನೀವೆಲ್ಲ ಮಲಗಿದ ಮೇಲೆ ಮಧ್ಯರಾತ್ರಿ ತಿಂತಿರ್ತಾನೆ. ಯಾಕೆಂದರೆ ಕೆಲವರಿಗೆ 4 ಜನ ಮುಂದೆ ತಿನ್ನಬೇಕು ಅನ್ನೋ ಒಂಥರ ಸಂಕೋಚ. ನಮಗೇನು ಬೇಡ ಅಂತಾರೆ. ಯಾರು ಇಲ್ಲದೆ ಚೆನ್ನಾಗಿ ತಿಂತಾರೆ. ಆ ಥರ ಅವನು ಯಾರು ಇಲ್ಲದಾಗ ತಿಂತಾನೆ. ಇದು ಅರ್ಥಾಪತ್ತಿ. ಅನುಪಲಬ್ಧಿ ಅಂದರೆ ಇವಾಗ ನನ್ನ ಕೈಯಲ್ಲಿ ಖರ್ಚೀಫ್ ಇದೆಯಾ ಅದೇನಂತೀರ, ಇದೆ ಅಂತೀರ. ಗುಲಾಬಿ ಹೂ ಇದೆಯೋ, ಇಲ್ಲ. ಅಂದರೆ ಖರ್ಚೀಫ್ ಇದೆಯಾ ಅಂತ ಕೇಳಿದಾಗ ಆ ಶಬ್ದವನ್ನು ಕೇಳಿ ಕಣ್ಬಿಟ್ಟು ನೋಡು, ಇಲ್ಲಿ ಖರ್ಚೀಫ್ ಕಾಣಿಸ್ತು, ಹೌದಾ? ಮನಸ್ಸು ಆಕಾರವನ್ನು ಪಡೀತು. ಆ ಪ್ರತ್ಯಯ ವೃತ್ತಿ ನೋಡಿ ಖರ್ಚೀಫ್ ಅಂತ ಹಿಂದಿನ ಅನುಭವದಿಂದ ಗುರುತಿಸಿದ್ವಿ. ಸೊ ಖರ್ಚೀಫ್ ಇದೆ ಅಂದರೆ. ಗುಲಾಬಿ ಹೂವು ಅಂದಾಗ ಗುಲಾಬಿ ಹೂವನ್ನ ಶಬ್ದವನ್ನು ಕೇಳಿದಾಗ ನಮ್ಮ ಮನಸ್ಸು ಆಕಾರಕ್ಕೆ ಹೋಯಿತು, ಅದನ್ನೇ ಪ್ರತ್ಯಯ ಆಲೋಚನೆ ಅಂತಾರೆ, ಹೌದಾ? ಆ ಪ್ರತ್ಯಯದಿಂದ ಇಲ್ಲಿ ಕೈ ನೋಡಿದ್ರೆ ಹೂವು ಸಿಗಲಿಲ್ಲ, ಅದಕ್ಕೋಸ್ಕರ ಇಲ್ಲ ಅಂತ ಹೇಳ್ತಿದ್ವಿ. ಸೊ ಇದನ್ನು ಅನುಪಲಬ್ಧಿ ಪ್ರಮಾಣ ಅಂತಾರೆ. ಸೊ ಈ ಅನುಪಲಬ್ಧಿ ಪ್ರಮಾಣದಿಂದ ಪ್ರತ್ಯಕ್ಷ, ಅನುಮಾನ, ಅನುಪಲಬ್ಧಿ ಮತ್ತು ಉಪಮಾನ ಹೋಲಿಕೆ ಕೊಡತಕ್ಕಂಥದ್ದು. ಅವ್ರಿಗೂ ನೋಡಿ, ನಿಮ್ಮ ಹುಡುಗಿ ಒಳ್ಳೆ ಮ್ಯಾಚು, ಅವ್ರ ಮನೆ ಹುಡುಗನ ನೋಡಿ ಒಳ್ಳೆ ಮ್ಯಾಚು, ಅಲ್ಲ ಹೇಗಿದ್ದಾನೆ ಹೇಳಿ, ಎರಡನೇ ಹುಡುಗ ಇದ್ದಾಗೆ ಇದ್ದಾನೆ, ಸೇಮ್ ಅದೇ. ಹಾಗಿಂದ ಸರಿ ಹೋಗುತ್ತೆ ಅಂತೀವಿ. ಅವ್ರಿಗೂ ನೋಡಿಲ್ಲ ಇನ್ನು. ಅದೇ ಹೋಲಿಕೆ ಕೊಟ್ಟು ಹೇಳಿದಾಗ ಅರ್ಥ ಆಗುತ್ತೆ. ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಉಪಮಾನ, ಅನುಪಲಬ್ಧಿ ಮತ್ತು ಶಬ್ದ. ಈಗ ಪೇಪರ್ ನೋಡ್ತಿದ್ದೆ, ಉಡುಪಿನಲ್ಲಿ ಏನೋ ನಡೀತಾ ಇದೆ ಅಯೋಧ್ಯೆ ಬಗ್ಗೆ ಅಂತ. ನಾವೇನು ಹೋಗಿ ನೋಡಿದ್ದೀವಲ್ಲಿ, ಬಟ್ ಆದರೆ ನೋಡೋರಿಗಿನ ಜಾಸ್ತಿ ಮಾತಾಡ್ತೀವಿ. ಪೇಪರ್ ಓದ್ಬಿಟ್ಟು ನೋಡೋರಿಗಿನ ಜಾಸ್ತಿ ಮಾತಾಡ್ತೀವಿ. ನೀವು ನೋಡಿದ್ದೀನೋ, ಪೇಪರ್ ಬಂದಿದೆ, ಅದೇ ಶಬ್ದ ಪ್ರಮಾಣದಿಂದ ತಿಳ್ಕೊಳ್ತೀವಿ, ಹೌದಾ? ಈ ರೀತಿ ಪ್ರತ್ಯಕ್ಷ, ಅನುಮಾನ, ಅರ್ಥಾಪತ್ತಿ, ಅನುಪಲಬ್ಧಿ, ಉಪಮಾನ, ಶಬ್ದ, ಈ ಯಾವ ಶಬ್ದದಿಂದ ತಿಳ್ಕೊಳ್ಳೋಕ್ಕಾಗಿರ್ತಕ್ಕಂಥ ವಸ್ತುವನ್ನು, ಧರ್ಮವನ್ನು ಮತ್ತು ಪರಮಾತ್ಮ ಸ್ವರೂಪವನ್ನು ಈ ವೇದ ಪ್ರಮಾಣದಿಂದ ತಿಳ್ಕೋಬೋದು. ಆದ ಕಾರಣ ಯಾವುದನ್ನು ನಾವು ಪ್ರಮಾಣದಿಂದ ತಿಳ್ಕೊಳ್ಳೋಕ್ಕಾಗಲ್ಲೋ, ಧರ್ಮ, ಪರಮಾತ್ಮ ಸ್ವರೂಪ ಇಂಥದ್ದನ್ನು ವೇದಗಳೇ ತಿಳಿಸ್ಕೊಡುತ್ತೆ. ಅದನ್ನೇ ಶಾಸ್ತ್ರ ಅಂತ ಇಲ್ಲಿ ಹೇಳಿರೋದು. ಮತ್ತು ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಕ್ಕೋಸ್ಕರ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರ ಮಾಡ್ಕೋಬೇಕು ಅನ್ನೋದು ಪ್ರತಿಯೊಬ್ಬರು ಸಹಜವಾಗಿ ಬರುತ್ತೆ. ಸೊ ಇಷ್ಟಾನಿಷ್ಟ ಪ್ರಾಪ್ತಿ ಪರಿಹಾರಕ್ಕೆ ಅಲೌಕಿಕ ಉಪಾಯ ಅಂದರೆ ನಮ್ಮ ಇಂದ್ರಿಯ ಮನಸ್ಸು ಬುದ್ಧಿಯಿಂದ ಯೋಚನೆ ಮಾಡೋಕ್ಕಾಗಲ್ಲ. ಆ ಉಪಾಯನ ಲ್ಯಾಬ್ರೇಟರಿ ಟೆಸ್ಟ್ ಮಾಡಲಿಕ್ಕಾಗಲ್ಲ. ಅಂಥ ಒಂದು ಉಪಾಯವನ್ನು ಯಾವ್ದು ಹೇಳ್ಕೊಡುತ್ತೋ ಅದನ್ನು ವೇದಗಳು ಅಂತಾರೆ. ಆ ವೇದಗಳು ಅನ್ನತಕ್ಕಂಥ ಶಾಸ್ತ್ರವನ್ನು ಇಲ್ಲಿ ಕೃಷ್ಣ ಪರಮಾತ್ಮ ಆ ಶಾಸ್ತ್ರವನ್ನು ತಗೋಬೇಕು, ಆ ಶಾಸ್ತ್ರ ಪ್ರಕಾರ ಹೋಗಬೇಕು ಅಂತಾರೆ. ಶಾಸ್ತ್ರ ವೇದ ಕರ್ತವ್ಯ ವಿಧಿ ಪ್ರತಿಷೇಧಾತ್ಮೋತ್ಸೃಜ್ಯ ತ್ಯಕ್ತ ವರ್ತತೆ. ಮತ್ತು ಆ ಶಾಸ್ತ್ರ ಅನ್ನತಕ್ಕಂಥದ್ದನ್ನು ಇನ್ನೂ ನಾವು ಚೆನ್ನಾಗಿ ವಿವೇಕ ಮಾಡಿದ್ರೆ ಆ ಶಾಸ್ತ್ರ ಏನಪ್ಪ ಮಾಡುತ್ತೆ ಅಂದರೆ, ಮೊದಲು ಹೇಳಬೇಕಾದ್ರೆ
ಈ ಜನಗಳನ್ನು 4 ಭಾಗ ಮಾಡುತ್ತೆ. ಇದು ಒಪ್ಪೋದು ಭಾಳ ಕಷ್ಟ. ಇದರಲ್ಲಿ ಭಾಳಷ್ಟು ವ್ಯವಸ್ಥಿತವಾಗಿ ಸೈಂಟಿಫಿಕ್ಕಾಗಿ ಮಾಡಿದ್ದಾರೆ. ಬಟ್ ಅದು ಬರ್ತಾ 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 ಆಚರಣೆಯಲ್ಲೂ ಹೆಚ್ಚು ಕಮ್ಮಿ ಆಗೋಯಿತು. ಒಪ್ಪತಕ್ಕಂಥದ್ದು ಕಷ್ಟ ಆಯಿತು. ಏನಪ್ಪ ಅಂದರೆ ಉಪದೇಶ ಮಾಡಬೇಕಾದ್ರೆ ಜನಗಳನ್ನು 4 ಭಾಗ ಮಾಡುತ್ತೆ. ವರ್ಣಾಶ್ರಮ, ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥದ್ದು, ಮತ್ತು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ಈ ರೀತಿ ವಿಭಾಗವನ್ನು ಮಾಡಿ ಯಾರ್ಯಾರು ಯಾವ್ಯಾವ ರೀತಿ ಯಾವ್ಯಾವ ಕೆಲಸ ಮಾಡಬೇಕು, ಯಾವ ರೀತಿ ಇರಬೇಕು ಅನ್ನತಕ್ಕಂಥದ್ದು ಹೇಳುತ್ತೆ. ಸೊ ಅದರಲ್ಲಿ ಈ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥದ್ದು ಯಾತಕ್ಕೋಸ್ಕರ ಮಾಡಿದ್ರಪ್ಪ ಅಂದರೆ, ಒಬ್ಬರು ಮೇಲ್ಗಡೆ, ಅವ್ರ ಕೆಳಗಡೆ ಇನ್ನೊಬ್ಬರು, ಅವ್ರ ಕೆಳಗಡೆ ಇನ್ನೊಬ್ಬರು, ಕೊನೆಗೆ ಇನ್ನೊಬ್ಬರು, ಈ ರೀತಿ ವರ್ಟಿಕಲ್ ಡಿವಿಷನ್ ಅಲ್ಲ. ಅಂದರೆ ಕೆಲವರು ಉನ್ನತವಾಗಿದ್ದಾರೆ, ಏನು ಮಾಡ್ತೀರ, ಅವತ್ತೊಂದು ದಿವಸ ಅಪ್ರೂವ್ ಬಂದಿದ್ದೀರ, ಏನು ಪುಣ್ಯನೋ ಬಂದಿದ್ದೀರ, ಮಕ್ಕಳಾದಾಗ ಆಡ್ಕೊಂಡು ಕೇಳಿ, ಅರ್ಥವೇ ಆಗದೆ ಇರಲಿ, ಸ್ವಲ್ಪ ಪುಣ್ಯನೇ ಬರುತ್ತೆ. ಅದು ಯಾವುದೋ ಪೇಪರ್ ತೊಗೊಂಡು ಏನು ಮಾಡ್ತೀರ ಕೇಳಿ. ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ, ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಅನ್ನತಕ್ಕಂಥ ಯಾವ ರೀತಿ ಮಾಡಿದೆಪ್ಪ ಅದು ಅಂದರೆ, ಇದು 3ನೇ ಅಧ್ಯಾಯದಲ್ಲಿ ಪ್ರಕೃತಿ ಅನ್ನತಕ್ಕಂಥ ಶಬ್ದ ಬರುತ್ತೆ. 3ನೇ ಅಧ್ಯಾಯದ 33ನೇ ಶ್ಲೋಕನ ಏನು, ಇಪ್ಪತ್ತು 29 ಪ್ರಕೃತಿ ಗುಣ ಸಮೂಢ ಅಲ್ಲ, ಒಂದು ನಿಮಿಷ. ಸಾರಿ, 33ನೇ ಶ್ಲೋಕ ಒಂದು ಸಲ ಹೇಳೋಣ, ಜ್ಞಾಪಕ ಇರುತ್ತೆ. ಶ್ರೀ ಭಗವ 3ನೇ ಅಧ್ಯಾಯದ 33ನೇ ಶ್ಲೋಕ. ಶ್ರೀ ಭಗವಾನುವಾಚ ಸದೃಷ್ಟಂ ಚೇಷ್ಟತೆ ಸ್ವಸ್ಯ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಸದೃಶಂ ಚೇಷ್ಟತೆ ಸ್ವಸ್ಯ ಪ್ರಕೃತೆ ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಇಲ್ಲಿ ಪ್ರಕೃತಿ ಅನ್ನತಕ್ಕಂಥ ಅನುಸರಿಸಿ ನಡೆಯುತ್ತೆ, ಹೌದಾ? ನೀನು ನಿಗ್ರಹ ಏನು ಮಾಡುತ್ತೆ ಅನ್ನತಕ್ಕಂಥ ಇದಕ್ಕೆ ಪ್ರಕೃತಿ ಅಂದೇನಪ್ಪ ಅಂದರೆ ಪೂರ್ವಕೃತ ಧರ್ಮ ಅಧರ್ಮಾದಿ ಸಂಸ್ಕಾರ ವರ್ತಮಾನ ಜನ್ಮಾದವು ಅಭಿವ್ಯಕ್ತ ಪ್ರಕೃತಿ. ಪ್ರತಿಯೊಂದು ಜೀವಿ, ಪ್ರತಿಯೊಬ್ಬ ಮನುಷ್ಯನಿಗೂ ಅನೇಕ ಜನ್ಮಗಳಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥ ಸಂಸ್ಕಾರದಿಂದ ಅವನಲ್ಲಿ ಒಂದು ಗುಣ ಇರುತ್ತೆ, ಒಂಥರ ಪ್ರಕೃತಿ ಇರುತ್ತೆ ಅವನಲ್ಲಿ. ಅದನ್ನು ಬಿಟ್ಟು ನಾನು ವ್ಯವಹಾರ ಮಾಡ್ತೀನಿ ಅಂದರೆ ಸಾಧ್ಯವಿಲ್ಲ. ಇದೇ ಅರ್ಥದಲ್ಲಿ 18ನೇ ಅಧ್ಯಾಯದಲ್ಲಿ ಸ್ವಭಾವ ಅಂತ ಉಪಯೋಗಿಸ್ತಾರೆ. ಸ್ವಭಾವ ಅಂತಾಗದೆ ಅನೇಕ ಜನ್ಮಕೃತ ಸಂಸ್ಕಾರ ಅಸ್ಮಿನ್ ಜನ್ಮನಿ ಅಭಿವ್ಯಕ್ತ ಸ್ವಭಾವ. ಅನೇಕ ಜನ್ಮಗಳಿಂದ ಮಾಡ್ಕೊಂಬಂದಿರತಕ್ಕಂಥ ಸಂಸ್ಕಾರ ಏನಿದೆಯೋ ಅದು ಈ ಜನ್ಮದಲ್ಲಿ ವ್ಯಕ್ತವಾಗುತ್ತೆ. ಅದನ್ನು ಪ್ರಕೃತಿ ಸ್ವಭಾವ ಅಂತಾರೆ. ಆ ಪ್ರಕೃತಿ ಸ್ವಭಾವದ ಮೇಲೆ ಅದು ಯಾರು ಮಾಡಿದ್ದಲ್ಲ, ಅವನೇ ಮಾಡ್ಕೊಂಬಂದಿದ್ದ ಜನ್ಮಗಳಲ್ಲಿ, ಹೌದಾ? ಅದ್ರ ಮೇಲೆ ಅವನ ಗುಣ ಏನಿದೆಯೋ ಅದನ್ನು ನೋಡಿ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅಂತ ನಿಶ್ಚಯ ಮಾಡ್ತಾರೆ. ಯಾವಾಗ ಮಹಾಭಾರತದ ಕಾಲದಲ್ಲೇ ಆ ಒಂದು ಈ ಟಿ ವಿ ಸೀರಿಯಲಲ್ಲಿ ಒಂದು ಮಾತು ಹೇಳ್ತಿದ್ರು,
ಆ ಮಹಾಭಾರತದಲ್ಲಿ ಕಾಲದಲ್ಲೇ ಅವರೇ ಆವಾಗ ಹೇಳ್ತಾರೆ ಏನು, ಹಿಂದಕ್ಕೆ ಅವನ ಗುಣ ಜನ್ಮ ಎಲ್ಲಾದರೂ ಪಡೀಲಿ, ಅವನು ಯಾವುದೇ ಕುಟುಂಬದ ಜನ್ಮ ಪಡೆದ್ರೂ ಅವನ ಗುಣ ಏನಿದೆ ನೋಡಿ ಬದಲಾಯಿಸ್ತಿದ್ರು ಅಂತ. ಇವಾಗ ಇನ್ನೆಲ್ಲಿದೆ ಅವೆಲ್ಲ ಅದ ಅಂದಾಗ ಆ ಜನ್ಮ ಸಂಸ್ಕಾರ ಅನ್ನತಕ್ಕಂಥ ಏನಿದೆಯೋ ಅದ್ರ ಮೇಲೆ ನಮ್ಮ ವ್ಯಕ್ತಿತ್ವ ನಿಶ್ಚಯ ಆಗುತ್ತೆ. ನಾವು ಒಪ್ತಿರೋ ಇಲ್ಲಿ ಕ್ರಿಶ್ಚಿಯಾನಿಟಿನಲ್ಲಿ ಪುನರ್ಜನ್ಮ ಒಪ್ಪಲ್ಲ. ದೇವರು ಇದೊಂದು ಜನ್ಮ ಕೊಟ್ಟಿಯಾನೆ. ಕುರಾನ್ ಬೈಬಲ್ ಯಾವ ರೀತಿ ಹೇಳುತ್ತೆಯೋ ಆ ರೀತಿ ಜೀವನ ಮಾಡಿದ್ರೆ ಶಾಶ್ವತ ಸ್ವರ್ಗಕ್ಕೆ ಹೋಗ್ತೀಯ, ಇಲ್ಲ ಅಂದರೆ ಶಾಶ್ವತ ನರಕಕ್ಕೆ ಹೋಗ್ತೀಯ. ಇದೊಂದೇ ಜನ್ಮನೇ. ಮುಸ್ಲಿಮ್ಸ್ ಹಾಗೆ ಹೇಳ್ತಾರೆ, ಇದೊಂದು ಜನ್ಮ ಕೊಟ್ಟಿಯಾನೆ ದೇವರು, ನೀನು ಕುರಾನ್ ಪ್ರಕಾರ ಜೀವನ ಮಾಡಿದರೆ ಶಾಶ್ವತ ಅಂತ ಸ್ವರ್ಗ, ಇಲ್ಲಾಂದರೆ ಶಾಶ್ವತ ಅಂತ ನರಕ. ಇಲ್ಲಿ ಒಂದು ಯೋಚನೆ ಮಾಡೋಣ. ಒಂದು ಸಲ ಯಾರೋ ಒಬ್ಬ ಮುಸ್ಲಿಂ ಡ್ರೈವರು, ಒಳ್ಳೆಯೇ ಪಾಪ ಡ್ರೈವರು, ಹಿಂದೂಪುರದಿಂದ ಬೆಂಗಳೂರಿನ ಹೋಗ್ತಾ ಇದ್ವಿ. ಈಗ ಮಾತಾಡ್ಕೊಂಡು ಹೋಗ್ತಿದ್ದಾಗ ಈ ಪ್ರಶ್ನೆ ಬಂತು, ದೇವರು ಸೃಷ್ಟಿ ಮಾಡಿಯೇ ನಾವು ಕುರಾನ್ ಪ್ರಕಾರ ಜೀವನ ಮಾಡಿ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಹೇಳ್ತಾರೆ ಅಂತ. ಸರಿಯಪ್ಪ, ದೇವ್ರು ಸೃಷ್ಟಿ ಮಾಡಿದಾದ್ಮೇಲೆ ಆ ಕುರಾನ್ ಅರ್ಥ ಮಾಡಿಕೊಂಡು ಅದ್ರ ಪ್ರಕಾರ ಜೀವನ ಮಾಡತಕ್ಕಂಥ ಯೋಗ್ಯತೆ ನಮ್ಗೆ ಯಾರು ಕೊಡಬೇಕು? ಯಾರು ಕೊಡ್ಬೇಕು ಹೇಳಿ? ದೇವರೇ ಕೊಡಬೇಕು. ದೇವರಂಥ ಬುದ್ಧಿ ಅಂತ ಯೋಗ್ಯತೆ ಕೊಡ್ದಿರ ನೀನು ನರಕಕ್ಕೆ ಹಾಕ್ತೀನಿ ಅಂದರೆ ಯಾರು ನರಕಕ್ಕೆ ಹಾಕಬೇಕು? ಹೌದಲ್ಲ? ಅದಕ್ಕೆ ಆ ಡ್ರೈವರು ನಗ್ತಾ ಹೇಳ್ತಾರೆ, ನಮ್ಮಲ್ಲಿ ಇಷ್ಟೆಲ್ಲ ಯೋಚನೆ ಮಾಡಲ್ಲ, ಸುಮ್ಮನೆ ಹೇಳ್ತಾರೆ ಹ್ಞೂ ಅಂತೀವಿ ಅಷ್ಟೇ ಅಂತ. ನಮ್ಮಲ್ಲಿ ಏನು ಮಾಡಿದ್ದಾರೆ? ವೈಷಮ್ಯ ನೈರ್ಗುಣ್ಯ, ಪರಮಾತ್ಮಲ್ಲೂ ರಾಗದ್ವೇಷಗಳಿದೆ. ಯಾಕೆ ಅವನು ಚೆನ್ನಾಗಿ ಸೃಷ್ಟಿ ಮಾಡ್ಯಾನೆ, ಇವ್ರನ್ನ ಈ ಥರ ಮಾಡ್ಯಾನೆ. ಪರಮಾತ್ಮನೇ ಸೃಷ್ಟಿ ಮಾಡ್ದ ಅಂದರೆ ಒಬ್ಬರನ್ನೊಂಥರ ಮಾಡ್ಯಾನೆ, ರಾಗದ್ವೇಷಗಳಿಂದ ಮಾಡ್ಯಾನೆ ಅಂತ ನಾವು ಆರೋಪಣೆ ಮಾಡೋಕ್ಕಾಗುತ್ತೆ. ನೈರ್ಗುಣ್ಯ ಅಲ್ಲ, ಪರಮಾತ್ಮನೇ ಸೃಷ್ಟಿ ಮಾಡಿದ್ರೆ ಈ ದುಃಖ ಅನ್ನೋದು ಯಾಕಿಟ್ಟ? ಸುಮ್ಮನಿರಬೇಕಾಗುತ್ತೋ ಇಲ್ಲೋ? ಬರೀ ಆನಂದವೇ ಇಟ್ಟಿದ್ರೆ, ಬರೀ ಇದೆಲ್ಲ ರಾವಣ ಬೇಕೇ ಇರಲಿಲ್ಲ, ಈ ಪ್ರವಚನ ಕೇಳೋದು ಅದು ಇದು ಎಲ್ಲ ಬರೀ ಸುಖನೇ ಇಟ್ಟಿದ್ರೆ ಹೌದಾ? ಅಲ್ಲ, ಆ ರೀತಿ ಸಾಧ್ಯವಿಲ್ಲ, ಎಲ್ಲ ನೀನೇ ಮಾಡಿಕೊಂಡಿರೋದು ಅಂತ. ನಮ್ಮಲ್ಲಿ ಕರ್ಮ ಪ್ರಕಾರ ಸೃಷ್ಟಿಯಾಗಿದೆ ಅಂತಾರೆ. ಮತ್ತು ಹಾಗೆ ಕರ್ಮ ಪ್ರಕಾರ ಆಗಿದ್ದರೆ ಈ ಶರೀರ ಬರಲಿಕ್ಕೆ ಹಿಂದಿನ ಕರ್ಮ, ಆ ಹಿಂದಿನ ಕರ್ಮಕ್ಕೆ ಅಷ್ಟಕ್ಕೆ ಮುಂಚಿನ ಶರೀರ, ಆ ಶರೀರ ಬರಲಿಕ್ಕೆ ಅಷ್ಟಕ್ಕೆ ಮುಂಚಿನ ಕರ್ಮ. ಮೊದಲು ಯಾವುದಿತ್ತು ಹೇಳೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾರೆ? ಅನಾದಿ ಅಂತಾರೆ. ಇದೆಲ್ಲ ಗೌಡಪಾದ ಕಾರಿಕೆನಲ್ಲಿ ವಿವೇಕ ಮಾಡ್ತಾರೆ. ಆಗ ಪ್ರಾರಬ್ಧ ಯಾಕೆ ತೊಗೊಂಡಿದ್ದಾರೆ ಅನ್ನೋಕ್ಕೆ ಇದು ಅನಾದಿ ಯಾವುದು ಮೊದಲು ಅಂತ ಹೇಳೋಕ್ಕಾಗಲ್ಲ, ಅನಾದಿ ಅಂತಾರೆ. ಆದಿನೇ ಇಲ್ಲ ಅದಕ್ಕೆ. ಶರೀರದಿಂದ ಕರ್ಮ, ಕರ್ಮದಿಂದ ಶರೀರ ಅಂತ ಹೇಳ್ತಿದ್ಯಾ, ಆದಿ ಹೇಳ್ತಾ ಇದೆಯಾ. ಯಾವುದು ಮೊದಲು ಅನಾದಿ ಅಂತೀಯಲ್ಲ, ನೀನೇ ವಿರೋಧ ಮಾಡ್ತಿದ್ಯಾ ಅಂದರೆ ಆಗಲ್ಲಪ್ಪ. ಯಾವ ರೀತಿ ಎತ್ತಿಗೆ ಕೊಂಬುಗಳೆರಡು ಒಂದೇ ಸಲ ಬರುತ್ತೋ ಆ ರೀತಿ ಪ್ರಾರಬ್ಧ ಮತ್ತು ಕರ್ಮ ಎರಡು ಒಂದೇ ಸಲ ಬರುತ್ತೆ ಅಂತ ಆನ್ಸರ್ ಮಾಡ್ತಾರೆ. ಒಂದು ವೇಳೆ ಎರಡು ಆ ರೀತಿ ಬರೋದಾದರೆ ಒಂದಕ್ಕೊಂದು ಕಾರಣ ಅಂತ ಹೇಳಬೇಡ. ಈ ಕೊಂಬು ಈ ಕೊಂಬಿಂದ ಬಂತು, ಈ ಕೊಂಬಿಂದ ಬಂತು ಅಂತ ಹೇಳೋಕ್ಕಾಗುತ್ತೋ? ಅದೇ ರೀತಿ ಕರ್ಮದಿಂದ ಶರೀರ, ಶರೀರದ ಕರ್ಮ ಅಂತ ಹೇಳಬೇಡ. ಕೊನೆಗೆ ಅವನು ಅದೇನು ನೀವೇ ಹೇಳ್ಬಿಡಿ ಸತ್ಯ ಅಂತಾನೆ. ನೋಡಪ್ಪ, ನೀನು ಸೃಷ್ಟಿಯಾಗಿದೆ, ಇಷ್ಟೊಂದು ಭೇದ ಇದೆ ಅಂದಿದ್ದಕ್ಕೆ ಸೃಷ್ಟಿಯಾಗಿದೆ ಅಂತ ಒಪ್ಕೊಂಡು ನಿಮ್ಮ ಕರ್ಮ ಪ್ರಕಾರ ಆಗಿದೆ ಅಂತ ಇಷ್ಟೆಲ್ಲ ಹೇಳಿದ್ವಿ. ಇಷ್ಟೆಲ್ಲ ಯೋಚನೆ ಮಾಡಿ ಪ್ರಾರಂಭದಲ್ಲಿ ಯಾವುದಿತ್ತು ಅಂತೀಯಲ್ಲ, ಆ ಪ್ರಶ್ನೆಗೆ ಆನ್ಸರ್ ಸಿಗಬೇಕಾದ್ರೆ ಮೊಟ್ಟ ಒಂದು ಕೆಲಸ ಮಾಡು. ಈ ಶರೀರ ಸತ್ಯವೇ, ಇದು ನೀನೇ ಯೋಚನೆ ಮಾಡು. ಈ ಶರೀರ ಸತ್ಯನೇ, ಇದು ನೀನೇ ಅನ್ನೋದು ಯೋಚನೆ ಮಾಡು ಅಂತ ಉಪದೇಶನ ಉನ್ನತ ಸ್ಥಾನಕ್ಕೆ ತೊಗೊಂಡೋಗಿ ಸೃಷ್ಟಿನೇ ಇಲ್ಲ ಅನ್ನಿಸ್ಬಿಡ್ತಾರೆ. ಸೃಷ್ಟಿನೇ ಇಲ್ಲ, ಎಲ್ಲ ಕನಸಲ್ಲಿ ಕಂಡಂತೆ ಕಾಣುತ್ತೆ ಅಂದಾಗ ಇನ್ನು ಪ್ರಾರಬ್ಧನೂ ಇಲ್ಲ, ಸಂಚಿತನೇ ಒದ್ದಾಡೋದಿಲ್ಲ ಎಂಥದ್ದು ಹೌದಾ? ಆದ ಕಾರಣ ಇಲ್ಲಿ ಆ ಬ್ರಾಹ್ಮಣ, ಕ್ಷತ್ರಿಯ, ಶೂದ್ರ, ವೈಶ್ಯ ಅನ್ನತಕ್ಕಂಥದ್ದು
ಯಾವುದ್ರ ಮೇಲೆ ನಿಶ್ಚಯ ಮಾಡೋದಂದರೆ ಅವನ ಸಂಸ್ಕಾರ ಏನಿದೆಯೋ ಜನ್ಮ ಸಂಸ್ಕಾರ ಅದ್ರ ಮೇಲೆ ನಿಶ್ಚಯ ಮಾಡಿದ್ರು. ಹೌದಾ? ಈಗ ಆಮೇಲೆ ಸ್ವಲ್ಪ ಕಾಲ ಆದಮೇಲೆ ಅವನು ಆ ಕುಟುಂಬದಲ್ಲಿ ಹುಟ್ಟಬೇಕಾದ್ರೆ ಆ ಸಂಸ್ಕಾರ ಇದ್ದೇನೆ ಹುಟ್ಟಿರ್ತಾನೆ, ಇಲ್ಲಿದ್ರೆ ಸಾಧ್ಯವಿಲ್ಲ ಹುಟ್ಟಲಿಕ್ಕೆ ಅಂದ್ಬಿಟ್ಟು ಬ್ರಾಹ್ಮಣ ಜನ್ಮತಃ ಬ್ರಾಹ್ಮಣ ತಗೊಳ್ಳೋಕೆ ಶುರು ಮಾಡಿದ್ರು. ಹೌದಾ? ಅದಕ್ಕೆ ಚಂದ್ರಶೇಖರಾನಂದ ಸರಸ್ವತಿಗಳು ಶೃಂಗೇರಿನಲ್ಲಿದ್ದರು. ಆ ಪರಂಪರೆಯಲ್ಲಿ ಅವರೇ ಸ್ವಲ್ಪ ಹೆಚ್ಚು ತಿಳಿದಿದ್ದರು, ಸ್ವಲ್ಪ ಸನ್ಯಾಸ ಜೀವನದಲ್ಲಿ ನಿಷ್ಠೆಯಿಂದ ಇದ್ದರು ಅನ್ನೋದು ಕಾಣುತ್ತೆ. ಅವ್ರಿಗೆ ಹತ್ರ ಒಬ್ಬ ಕ್ರಿಶ್ಚಿಯನ್ ಬರ್ತಾನೆ, ನಾನು ಹಿಂದೂಯಿಸಮ್ ಕನ್ವರ್ಟ್ ಆಗಬೇಕು ಅಂತ. ಈಗಿನ ಕಾಲಕ್ಕಾಗಿದ್ದ ಅವ್ನು ಕನ್ವರ್ಟ್ ಮಾಡಿ ಫೋಟೋ ಹಾಕಿಸ್ಕೊಂಡು ಮೋದಿ ಕೈಲಿ ಹಾರ ಹಾಕ್ಸ್ಕೊಂಡು ಎಲ್ಲ ಮಾಡಿರೋರು. ಅವ್ರು ಹೇಳ್ತಾರೆ, ನೋಡು ಆ ಸಂಸ್ಕಾರ ಇರೋದು ನಾನು ಹುಟ್ಟಿದ್ದೀನಿ ಆ ಕುಟುಂಬದಲ್ಲಿ. ಸೊ ಆ ಆಚಾರ ಆ ವಿಚಾರ ಏನಿದೆಯೋ ಅದನ್ನು ಚೆನ್ನಾಗಿ ಜೀವನ ಮಾಡು, ನಂತರ ಇಲ್ಲಿ ಬಾ, ನೀನು ಮತ್ತೆ ಕನ್ವರ್ಟ್ ಆಗಬೇಕಾದೇನಿಲ್ಲ, ಇಲ್ಲಿ ಶ್ರವಣ ಮಾಡು, ಉಪನಿಷತ್ ಶ್ರವಣ ಮಾಡಿದ್ರೆ ಅರ್ಥ ಮಾಡ್ಕೊಳ್ತೀಯ ಅಂತಾರೆ. ಅಂದರೆ ಆ ಸಂಸ್ಕಾರ ಇದೆ, ಆದ ಕಾರಣ ನಾವು ಆ ಕುಟುಂಬದಲ್ಲಿ ಹುಟ್ಟಿರ್ತೀವಿ. ಹೌದಾ? ಸೊ ಈ ರೀತಿಯಲ್ಲಿ ಆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನತಕ್ಕ ಏನಿದೆಯೋ ಅದರ ಎಲ್ಲಿದೆಯೋ ಆ ಒಂದು ಆಚಾರವನ್ನು ನಾವು ಫಾಲೋ ಮಾಡಬೇಕು. ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನತಕ್ಕ ವಿಭಾಗ, ಬ್ರಹ್ಮಚರ್ಯ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ಅನ್ನತಕ್ಕ ವಿಭಾಗದಲ್ಲಿ ಬ್ರಾಹ್ಮಣ ಕುಟುಂಬದಲ್ಲಿ ವಿದ್ಯಾರ್ಥಿಯಾಗಿ, ಅಂದರೆ ಬ್ರಹ್ಮಚರ್ಯಾಶ್ರಮದ ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿ ಇರಬೇಕು ಅಂತಾರೋ ಆ ರೀತಿ ಇರಬೇಕು. ಮತ್ತು ವೈಶ್ಯ ಬ್ರಹ್ಮಚಾರಿ ಅಂದರೆ ಯಾವ ರೀತಿ ಇರಬೇಕು, ಈ ರೀತಿ ಶಾಸ್ತ್ರ ಹೇಳುತ್ತೆ. ಅದರ ಪ್ರಕಾರ ಜೀವನ ಮಾಡಬೇಕು. ಅವರೇ ಗೃಹಸ್ಥ ಜೀವನದಲ್ಲಿ ಯಾವ ರೀತಿ ಇರಬೇಕು, ವಾನಪ್ರಸ್ಥಾಶ್ರಮದಲ್ಲಿ ಯಾವ ರೀತಿ ಇರಬೇಕು, ಸನ್ಯಾಸ ಯಾವ ರೀತಿ ಅನ್ನೋದೇನು ಹೇಳುತ್ತೋ ಆ ಶಾಸ್ತ್ರ ಒಪ್ಪಿಕೊಂಡು ಜೀವನ ಮಾಡಬೇಕು ಅನ್ನತಕ್ಕಂಥದ್ದು ಈ 16ನೇ ಅಧ್ಯಾಯದಲ್ಲಿ ಈಗ ನಾವು ನೋಡ್ತಿರ್ತಕ್ಕಂಥ ಶ್ಲೋಕದ ಅಭಿಪ್ರಾಯ. ಅದರಲ್ಲಿ ಭಾಷ್ಯವನ್ನು ನೋಡಿದಾಗ ವೇದ ಶಾಸ್ತ್ರ ಅಂದರೆ ವೇದಗಳು ಅಂತಲೇ ತಗೊಂಡ್ರು. ಶಾಸ್ತ್ರಂ ವೇದ ತಸ್ಯ ವಿಧಿಂ ಕರ್ತವ್ಯ ಅಕರ್ತವ್ಯ ಜ್ಞಾನ ಕಾರಣಂ. ಅದರಲ್ಲಿ ಕರ್ತವ್ಯ ಯಾವುದು, ಅಕರ್ತವ್ಯ ಯಾವುದು, ವಿಧಿ ಪ್ರತಿಷೇಧಾಖ್ಯಂ ಯಾವುದನ್ನು ಮಾಡಬೇಡ ಅನ್ನುತ್ತೆ, ಯಾವುದನ್ನು ಮಾಡು ಅನ್ನುತ್ತೆ. ಇನ್ನೊಂದು ಶಾಸ್ತ್ರ ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಹೇಳುತ್ತೆ ಹೊರತು ನಮ್ಮ ಕಂಡೀಷನ್ ಮಾಡಲ್ಲ. ಇದನ್ನು ಮಾಡಲೇ ತೀರ್ಬೇಕು, ನೀನು ಹೀಗೇ ಇರಬೇಕು, ವಿದ್ಯಾರ್ಥಿ ಜೀವನದಲ್ಲಿ ಹೀಗಿರಬೇಕು ಅಂತ ತೋರಿಸ್ಕೊಡುತ್ತೆ. ಹಾಗಿರೋದು ಬಿಡೋದು ನಿನಗೆ ಸೇರಿದ್ದು. ಆ ರೀತಿ ಇದ್ದರೆ ಸರಿಯಾದಂಥ ಗುರಿ ಸೇರಿಕೊಳ್ತೀಯ. ಆ ರೀತಿ ಇಲ್ಲ ಅಂದರೆ ನರಕನೇ ಗತಿ ಅಂತ ಹೇಳಿದ್ರಲ್ಲ. ಆದ ಕಾರಣ ವಿಧಿ ಪ್ರತಿಷೇಧಕ್ಕೆ ಉತ್ಸೃಜ್ಯ ತ್ಯಕ್ತ್ವ, ಯಾರಾದರೆ ಆ ವಿಧಿ ಪ್ರತಿಷೇಧ ಅಂತ ವೇದಗಳೇನು ಹೇಳುತ್ತೋ ಅದನ್ನು ತಿರಸ್ಕಾರ ಮಾಡಿ, ಯಾರಾದರೆ ಕಾಮಕಾರತಃ ಆಸೆಯಿಂದಲೇ ಜೀವನ ಮಾಡ್ತಾರೋ, ಕಾಮಪ್ರಯುಕ್ತ ಸನ್ ಕಾಮದಿಂದ ಪ್ರೇರೇಪಿತನಾಗಿ ಆಸೆಗಳಿಂದ ಪ್ರೇರೇಪಿತನಾಗಿ ಕೇವಲ ಆಸೆಗೋಸ್ಕರವೇ ಯಾರಾದರೆ ಜೀವನ ಮಾಡ್ತಾರೋ ಆ ಶಾಸ್ತ್ರ ಹೇಳತಕ್ಕಂಥ ಪಕ್ಕಕ್ಕಿಟ್ಟು ನಸ ಸಿದ್ಧಿಂ, ಅವನು ಸಿದ್ಧಿಯನ್ನು ಪಡೆಯೋಲ್ಲ. ಸಿದ್ಧಿ ಅಂದರೆ ಪುರುಷಾರ್ಥ ಯೋಗ್ಯತಾ ನ ಆಪ್ನೋತಿ, ಪುರುಷಾರ್ಥಕ್ಕೆ ಯೋಗ್ಯತೆ ಅನ್ನತಕ್ಕದನ್ನು ಪಡೆಯಲ್ಲ. ಯಾರಾದರೆ ಶಾಸ್ತ್ರವನ್ನು ತಿರಸ್ಕಾರ ಮಾಡಿ ಜೀವನ ಮಾಡ್ತಾರೋ ಅವರು ಪುರುಷಾರ್ಥ ಯೋಗ್ಯತೆ ಅನ್ನತಕ್ಕಂಥ ಬರಲ್ಲ ಅವರಿಗೆ. ಪುರುಷಾರ್ಥ ಅಂದರೆ ಯಾವುದಪ್ಪ? ಧರ್ಮ ಅರ್ಥ ಕಾಮ ಮೋಕ್ಷ. ಧಾರ್ಮಿಕವಾದಂಥ ಜೀವನ ಮಾಡ್ತಾ ಆ ಧಾರ್ಮಿಕವಾದಂಥ ಜೀವನದಲ್ಲಿ ಏನು ಬರುತ್ತೋ ಅರ್ಥ, ಅದರಲ್ಲಿ ಆಸೆಗಳನ್ನು ಪೂರ್ಣ ಮಾಡ್ಕೋಬೇಕು. ಅಷ್ಟಲ್ಲೇ ಧರ್ಮ ಅರ್ಥ ಕಾಮ ಅಂತಃಕರಣ ಆಸೆಗಳನ್ನು ಪೂರ್ಣ ಮಾಡಿಕೊಂಡು ಅಂತಃಕರಣ ಶುದ್ಧಿ ಪಡೆದು ಮೋಕ್ಷಕ್ಕೆ ಪ್ರಯಾಣ ಮಾಡಬೇಕು. ಯಾರಾದರೆ ಶಾಸ್ತ್ರ ಪ್ರಕಾರ ಜೀವನ ಮಾಡಲ್ವೋ ಅವರು ಮೋಕ್ಷಕ್ಕೆ ಅಧಿಕಾರಿಗಳಾಗಲಿಕ್ಕೆ
ಸಾಧ್ಯವಿಲ್ಲ. ಯಾಕೆಂದರೆ ಆಸೆಂದ್ರೆ ನ ಅಪಿ ಅಸ್ಮಿನ್ ಲೋಕೆ ಸುಖಂ. ಹೋಲಿ ಮೋಕ್ಷ ಸಿಗದೆ ಹೋಲಿ ಸ್ವಾಮೀಜಿ, ಇಲ್ಲಾದರೂ ಸುಖವಾಗಿರ್ತೀವೋ ಇಲ್ಲೋ? ನೀವು ನೋಡಿ, ಬರೀ ಆಸೆಗಳೇ ಬೇಕು 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 ಅಂತ ಜೀವನ ಮಾಡೋರು ಏನು ಸುಖ ಪಡಿತಾ ಇದ್ದೀವಿ? ಏನು ಸುಖ ಪಡೀತಿದ್ದಾರೆ? ಲೆಕ್ಕವಿಲ್ಲದಷ್ಟು ಸಂಪಾದಿಸಿಕೊಂಡವರು ಜೈಲಿಗೆ ಸೇರಿದ್ದಾರೆ ಹೊತ್ತು ಏನು ಸುಖ ಅನುಭವಿಸ್ತಾ ಇದ್ದಾರೆ? ಯಾರೋ ಸ್ವಾಮಿ 40 ರೂಪಾಯಿ ಇವತ್ತು ಕೂಲಿ ಕೆಲಸ ಮಾಡ್ತಿರಂತೆ ಜೈಲಲ್ಲಿ. ಅಷ್ಟು ಕೋಟಿ ಸಂಪಾದಿಸಿ ಎಲ್ಲ ಗೌರ್ಮೆಂಟ್ ತಗೊಂಡು ಇವಾಗ 40 ರೂಪಾಯಿ ಕೂಲಿ ಕೆಲಸ ಮಾಡಬೇಕು ಅಂದರೆ ಏನದು? ಏನನ್ನ ಮನಸ್ಸು ಸಮಾಧಾನ ಇರುತ್ತೋ? ಒಂದು ವೇಳೆ ಅಲ್ಲೂ ಇನ್ಫ್ಲೂಯೆನ್ಸ್ ಇದೆ, ಅಲ್ಲೂ ಸ್ವಾಮಿಗಳು ಭಕ್ತಿದ್ದಾರೆ ಅಂದ್ರೂ ಅವ್ರು ಸ್ವಲ್ಪ ಕೂಲಿ ಕೆಲಸ ಅಂದರೆ ಅಲ್ಲೇನು ಕೆಲಸ ಮಾಡೋಕ್ಕೋ ಆ ಕೆಲಸ ಮಾಡಿಸ್ತಾರೆ ಕೂಡಿಸಿರ್ಬೋದು. ಆದರೂ ಮನಸ್ಸು ನೆಮ್ಮದಿ ಇರುತ್ತೋ? ಆದ ಕಾರಣ ನ ಅಸ್ಮಿನ್ ಲೋಕೆ ಸುಖಂ, ಈ ಲೋಕದಲ್ಲೂ ಸುಖವನ್ನು ಪಡೆಯಲ್ಲ ಅವನು. ನಾಪಿ ಪರಾಂ ಪ್ರಕೃಷ್ಟಾಂ ಗತಿಂ, ಉನ್ನತ್ವ ಅಂತ ಸ್ವರ್ಗಂ ಮೋಕ್ಷಂ ವ. ಉನ್ನತ್ವ ಅಂತ ಸ್ವರ್ಗಲೋಕಕ್ಕೂ ಹೋಗೋಕ್ಕೆ ಸಾಧ್ಯವಿಲ್ಲ, ಮೋಕ್ಷನ ಪಡೀಲಿಕ್ಕೂ ಸಾಧ್ಯವಿಲ್ಲ. ಇಲ್ಲೂ ಒದ್ದಾಡ್ತಾನೆ. ಈ ಶರೀರ ಬಿಟ್ಟ ಮೇಲೆ ಪಶು ಪಕ್ಷಿ ಕ್ರಿಮಿಕೀಟ ಜನ್ಮದಲ್ಲಿ ಯಾವ ಜನ್ಮ ಬರುತ್ತೋ ಗೊತ್ತಿಲ್ಲ, ಮತ್ತು ನರಕಕ್ಕೆ ಹೋಗಿ ಸೇರಿಕೊಳ್ತಾನೆ. ಆದ ಕಾರಣ ಇಷ್ಟಕ್ಕೇನು ಹೇಳಿದ್ರು? ಕಾಮ ಕ್ರೋಧ ಲೋಭ ಮೂರನ್ನು ಬಿಟ್ಟು ಪರಾಂಗತಿ, ಅವನು ಮೋಕ್ಷಕ್ಕೆ ಸೇರ್ಕೊಳ್ಳೋಕ್ಕೆ ಸಾಧ್ಯ. ಬಿಡದಿರ ಇದ್ದರೆ ಅಧೋಗತಿಗೆ ಹೋಗ್ತಾನೆ. ಬಟ್ ಈ ಎರಡಕ್ಕೂ ಕಾಮ ಕ್ರೋಧ ಲೋಭ ಮೋಹ ಮದಾಸೆ ಬಿಡೋಕ್ಕೂ ಮತ್ತು ಉನ್ನತ್ವ ಅಂತ ಮಾರ್ಗದಲ್ಲಿ ಹೋಗಲಿಕ್ಕೂ ಎರಡಕ್ಕೂ ಶಾಸ್ತ್ರವನ್ನೇ ಆಶ್ರಯಿಸ್ಕೋಬೇಕು. ಶಾಸ್ತ್ರವನ್ನು ಆಶ್ರಯ ಮಾಡಿದಿರ ಸಾಧ್ಯವಿಲ್ಲ. ಅಯ್ಯೋ ಸ್ವಾಮೀಜಿ, ಈ ವಯಸ್ಸಲ್ಲಿ ಈಗ ಆ ವೇದಗಳು ಅಂತೇನೋ ಹೇಳ್ತೀರ, ಅದನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಅವು ಏನೇನು ಹೇಳುತ್ತೋ ಅದನ್ನೆಲ್ಲ ಅರ್ಥ ಮಾಡಿಕೊಂಡು ಇವಾಗ ಆ ರೀತಿ ಜೀವನ ಮಾಡೋಕ್ಕಾಗುತ್ತೋ? ಒಂದು ಸಲ ಯಾರೋ ಒಂದು ಸಭೆಯಲ್ಲಿ ಮಕ್ಕಳಾಗಿದ್ದಾಗ ಈ ರೀತಿ ಮಾಡಿರಬೇಕು ಸಂಸ್ಕಾರಗಳು, ಅದರಲ್ಲಿ ಕತ್ತೆ ಹಾಲು ಕುಡಿಸಿರ್ಬೇಕು ಅಂತ ಹೇಳಿದ್ರು. ಈಗಲೂ ಅದು ಕತ್ತೆನ ಹೊಡ್ಕೊಂಬರ್ತಾರೆ ಟೌನ್ಗಳಲ್ಲಿ. ನನಗಂತೂ ಅವೆಲ್ಲ ನೋಡಿದ್ರೆ ಯಾಕೆ ಈ ಥರ ಸಾಯ್ತಾರೋ ಜನ ಅನಿಸುತ್ತೆ. ಆ ಕತ್ತೆ ಮರಿ ಇರುತ್ತಲ್ಲ, ಅದಕ್ಕೆ ಮೂತಿ ಕಟ್ಬಿಟ್ಟಿರ್ತಾರೆ, ಅದಕ್ಕೆ ಏನೋ ಒಂದು ಹಾಕ್ಬಿಟ್ಟಿರ್ತಾರೆ, ಇಲ್ಲಾಂದ್ರೆ ಅದು ಕುಡಿದ್ಬಿಟ್ಟು ಹಾಲು ಅಂತ. ಸರಿ, ಇವ್ರ ಮನೆಗಳ ಹತ್ರ ಬಂದು ಆಕೆ ಮಕ್ಕಳಿಗೆ ಹಾಲು ಬೇಕಾ, ಹಾಲು ಕುಡಿಸ್ತೀರಾ, ಕತ್ತೆ ಹಾಲು ಕುಡಿಸ್ತೀರಾ ಅಂತಾರೆ. ಇವ್ರಿಗೇನೋ ಖುಷಿ, ಸಜ್ಜ ನಾವು ಮಾಡಿಲ್ಲ, ಆ ಶಾಸ್ತ್ರ ಮಾಡೋಣ ಅಂತ. ಸರಿ, ಅದು ತೊಗೊಂಡು ಒಂದಷ್ಟು ದುಡ್ಡು ಕೊಟ್ಟು ಕೊಂಡ್ಕೊಂಡು ಕತ್ತೆ ಹಾಲು ಕುಡಿಸ್ತಾರೆ. ಹೌದಾ? ಈಗ ನಮಗೆ ಕತ್ತೆ ಹಾಲು, ನಾನು ಆ ಸಭೆಯಲ್ಲೇ ಕೂತಿದ್ದೆ, ಇದಕ್ಕೆ ಕತ್ತೆ ಹಾಲು ಕುಡಿಸ್ಬೇಕು ಇನ್ನೇನೇನು ಹೇಳಿದ್ರು. ನಾನು ಹೇಳಿದೆ, ನಿಮಗೆಲ್ಲ ಇಷ್ಟಿಷ್ಟು ವಯಸ್ಸಾಗಿದೆ, ಕತ್ತೆ ಹಾಲು ಕುಡಿಸಿಯೋರೋ ಇದು ಗೊತ್ತಿಲ್ಲ, ಇವಾಗೇನು ಮಾಡ್ತೀರಾ? ತಿರ್ಗಿ ಆ ವಯಸ್ಸಿಗೆ ಹೋಗಿ ಕತ್ತೆ ಹಾಲು ಕುಡಿಯೋಕ್ಕಾಗುತ್ತೋ? ಮತ್ತು ಈ ವಯಸ್ಸಲ್ಲಿ ಏನು ಹೇಳೋದು ಶಾಸ್ತ್ರ, ಹಿಂದೆ ಮಾಡ್ಯಾರೋ ಇಲ್ಲೋ ಹೋಯ್ತದು. ಈ ವಯಸ್ಸಲ್ಲಿ ಏನು ಹೇಳೋದು ಶಾಸ್ತ್ರ, ಅಷ್ಟನ್ನು ಅನುಸರಿಸ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅಷ್ಟು ಹೊರತು ಬ್ರಹ್ಮಚರ್ಯದಲ್ಲಿ ನಾವು ಆಗಿದ್ವೋ ಇಲ್ವೋ, ಮತ್ತು ಗೃಹಸ್ಥ ಜೀವನದಲ್ಲಿ ಇರಬೇಕಂದ್ರೆ ಇಲ್ಲಿ ಸಾಧ್ಯ ಅಂತ ಆಲೋಚನೆ ಮಾಡತಕ್ಕಂಥ ಅವಶ್ಯಕತೆ ಇಲ್ಲ. ಏನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಅದರಲ್ಲಿ ಏನು ಹೇಳುತ್ತೆ ಶಾಸ್ತ್ರ ಅಂತ ತಿಳ್ಕೊಂಡು ಆಮೇಲೆ ನಾವು ಯಾವುದರಲ್ಲಿ ಇದ್ದೀವೋ ನೋಡಿ ಅಲ್ಲಿ ಎಷ್ಟು ಮಾತ್ರ ಆಚರಣೆ ಮಾಡ್ಬೋದು, ಅದು ಈಗಿನ ಕಾಲಕ್ಕೆ ಅನುಸರಿಸಿ ಎಷ್ಟು ಮಾತ್ರ ಆಚರಣೆ ಮಾಡ್ಬೋದು ಅನ್ನೋದನ್ನು ನಾವು ನಿಧಾನವಾಗಿ ಚಿಂತನೆ ಮಾಡೋಣ. ಇಲ್ಲಿಗೆ ನಿಲ್ಸಿರೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.